ನಾನು ಅದಕ್ಕೆ ವಿರೋಧಿಸ್ತೇನೆ. ಮೊಬೈಲ್ ನಾವು ಚೆಕ್ ಮಾಡಬೇಕು. ಪಬ್ಜಿ ಅದು ಇದು ಏನೇನೋ ಇದೆ ಇವಾಗ. ಮೊಬೈಲ್ ಜೀವನದ ಒಂದು ಅವಿಭಾಜ್ಯ ಅಂಗ. ನಮಸ್ಕಾರ ವೀಕ್ಷಕರೇ, ನಾನು ಶಂಕರಮ್ಮ ಹುಲಿಕಟ್ಟಿ ಅಂತ. ಇಂದು ನಾವು ಚರ್ಚೆಗೆ ಆಯ್ಕೆ ಮಾಡಿಕೊಂಡಿರುವಂತಹ ವಿಷಯ ಮೊಬೈಲ್ ಹಾಗೂ ಸಂಬಂಧಗಳು ಅಂತ. ಮೊಬೈಲ್ ಆವಿಷ್ಕಾರ ಆಗುವುದಕ್ಕಿಂತ ಪೂರ್ವದಲ್ಲಿ ಸಾಮಾಜಿಕ ಸಂಬಂಧಗಳೆಲ್ಲ ಸೌಹಾರ್ದಯುತವಾಗಿದ್ವು. ಅಜ್ಜ ಅಜ್ಜಿ ಬಂಧುಗಳು ಮಿತ್ರರು ಮನೆಗೆ ಬಂದಾಗ ಮಕ್ಕಳು ತುಂಬ ಖುಷಿಯಿಂದ ಬರಮಾಡ್ಕೊಳ್ತಾ ಇದ್ದಂತಹ ಕಾಲ ಇತ್ತು. ಇಂದು ಮೊಬೈಲ್ ಜೀವನದ ಎಲ್ಲ ರಂಗಗಳಲ್ಲಿ ವ್ಯಾಪಿಸಿಕೊಂಡಿದೆ. ಮೊಬೈಲನ್ನು ನೋಡ್ತಾನೆ ಮಕ್ಕಳು ಹಾಯ್ ಅಂತ ಹಾಗೂ ಅವರು ಹೋಗ್ತಾ ಇರುವಾಗ ಬಾಯ್ ಅಂತ ಹೇಳುವಂತಹ ಕಾಲ ಈಗಿದೆ. ಮೊಬೈಲ್ ಜೀವನದ ಒಂದು ಅವಿಭಾಜ್ಯ ಅಂಗ ಅಂತ ಹೇಳೋರು ಹಲವರಾದರೆ ಮೊಬೈಲ್ ಸಂಬಂಧಗಳನ್ನು ಹಾಳು ಮಾಡುತ್ತೆ ಅಂತ ಹೇಳೋರು ಕೂಡ ಕೆಲವರಿದ್ದಾರೆ. ಮೊಬೈಲ್ ಸಂಬಂಧಗಳನ್ನು ಹಾಳು ಮಾಡಲ್ಲ ಅಂತ ಹೇಳಿ ವಿಷಯದ ಪರವಾಗಿ ಮಾತಾಡಲಿಕ್ಕೆ ನಮ್ಮ ಜೊತೆ ಬಂದಿದ್ದಾರೆ ಶ್ರೀಮತಿ ಮಾಲತಿ ಮುದಕವಿಯವರು. ಮಾಲತಿ ಮುದಕವಿಯವರು ನಿವೃತ್ತ ಉಪನ್ಯಾಸಕಿ. ಅನೇಕ ಕಥಾ ಸಂಕಲನಗಳು ಮತ್ತು ಸಂಪಾದಿತ ಕೃತಿಗಳು ಕೂಡ ಪ್ರಕಟಗೊಂಡಿವೆ. ಇವರು ಆಕಾಶವಾಣಿಯಲ್ಲಿ ಇವರ ಅನೇಕ ಕಾರ್ಯಕ್ರಮಗಳು ಕೂಡ ಬಿತ್ತರಗೊಂಡಿವೆ. ಅಲ್ಲದೆ ಮೇಡಮ್ ಅವರು ಮರಾಠಿಯಿಂದ ಕಾದಂಬರಿಯನ್ನು ಕೂಡ ಅನುವಾದಿಸಿದ್ದಾರೆ. ಇನ್ನು ಎರಡನೇದಾಗಿ ಶ್ರೀಮತಿ ಅನಿತಾ ಆಲೂರರು ವಿಷಯದ ಪರವಾಗಿ ಮಾತಾಡಲಿಕ್ಕೆ ಆರಂಭಿಸಿದ್ದಾರೆ. ಅನಿತಾ ಆಲೂರರು ಅನೇಕ ಲೇಖನಗಳನ್ನು ಬರೆಯೋದ್ರ ಮೂಲಕ ಸಾಹಿತ್ಯ ಲೋಕದಲ್ಲಿ ತಮ್ಮನ್ನು ಗುರುತಿಸಿಕೊಂಡಿದ್ದಾರೆ. ವೈಷ್ಣವಿ ರಚನಾ ಮಂಡಲದ ಸದಸ್ಯರು. ಇನ್ನು ವಿಷಯದ ವಿರೋಧವಾಗಿ ಮಾತಾಡಲಿಕ್ಕೆ ಅಂದರೆ ಮೊಬೈಲ್ ಸಂಬಂಧಗಳನ್ನು ಹಾಳು ಮಾಡುತ್ತೆ ಅಂತ ಹೇಳಿ ವಿಷಯದ ವಿರೋಧವಾಗಿ ಮಾತಾಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಶ್ರೀಮತಿ ಶೈಲಜಾ ಅವರು. ಶ್ರೀಮತಿ ಶೈಲಜಾ ಅವರು ಮೂಲತಃ ಮೈಸೂರಿನವರು. ಅನೇಕ ಕವಿತೆಗಳನ್ನು ಮತ್ತು ಸಣ್ಣ ಕಥೆಗಳನ್ನು ಕೂಡ ಬರೆದಿದ್ದಾರೆ. ಇವರು ಬರೆದಂತಹ ಪ್ರಬಂಧಗಳು ಕೂಡ ಪ್ರಕಟಗೊಂಡಿವೆ. ಇನ್ನು ಎರಡನೇದಾಗಿ ಸುವರ್ಣ ಸುರಕೋಡ್ರು. ಇವರು ಕೂಡ ವಿಷಯದ ವಿರೋಧವಾಗಿ ಮಾತಾಡಲಿಕ್ಕೆ ಇಲ್ಲಿದ್ದಾರೆ. ಸುವರ್ಣ ಸುರಕೋಡ್ ಅವರು ಜಿಲ್ಲಾ ಮತ್ತು ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಕಾನೂನು ಸಲಹೆಗಾರರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅಲ್ಲದೆ ಪೆನಲ್ ಅಡ್ವೊಕೇಟ್ ಅಂತ ಕೂಡ ಇವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ವಿದ್ಯಾವರ್ಧಕ ಸಂಘದ ಶಿಕ್ಷಣ ಮಂಟಪದಲ್ಲಿ ಇವರು ಕಾನೂನು ಸಲಹೆಗಾರರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈಗ ಮೊದಲನೇದಾಗಿ ವಿಷಯದ ಪರವಾಗಿ ಮಾತಾಡ್ತಾ ಇದ್ದಾರೆ ಶ್ರೀಮತಿ ಮಾಲತಿ ಮುದಕವಿಯವರು. ನಮಸ್ಕಾರ. ಮೊಬೈಲ್ಗಳು ಸಂಬಂಧಗಳನ್ನ ಹಾಳು ಮಾಡ್ತಾವ ಅಂತಾರಲ್ಲ, ಅದು ನನಗೆ ಸುಳ್ಳು ಅನಿಸ್ತದೆ. ಯಾಕಂದ್ರೆ ನಾನು 3 ಕಾಲಗಳನ್ನ ನೋಡ್ದಕ್ಕಿ. ಮೊದಲ ಲ್ಯಾಂಡ್ಲೈನು ಇದ್ದಿದ್ದಿಲ್ಲ ಅಂತ ಹೊತ್ತಿನಲ್ಲಿ ನಾವು ಹುಟ್ಟಿದ್ವು. ಆಮೇಲೆ ಸ್ವಲ್ಪ ದೊಡ್ಡವರಾದಾಗ ಲ್ಯಾಂಡ್ಲೈನ್ ನೋಡಿದ್ವಿ. ಲ್ಯಾಂಡ್ಲೈನಿನಲ್ಲಿ ಮನೆಯೊಳಗಿದ್ದಷ್ಟೇ ಇದ್ದ ಹೊತ್ತಿನಲ್ಲಷ್ಟೇ ನಾವು ಬೇರೆಯವ್ರ ಜೊತೆಗೆ ಸಂವಹನ ಮಾಡ್ಲಿಕ್ಕೆ ಆಗ್ತಿತ್ತು. ಆಮೇಲೆ ಮೊಬೈಲ್ ಬಂದಾಗ ನಾವು ಹೊರಗಿನವರ ಜೊತೆಗೂ ಕೂಡ ನಾವು ಎಲ್ಲೇ ದೂರದಲ್ಲಿ ಇರಲಿ ಅವ್ರ ಜೊತೆಗೂ ಕೂಡ ಸಂವಹನ ಮಾಡ್ಲಿಕ್ಕೆ ನಮ್ಗೆ ಅನುಕೂಲ ಆಯ್ತು. ಆಮೇಲೆ ಸಂಬಂಧಗಳು ಹಾಳಾಗ್ತವೆ ಅಂತ ಹೆಂಗೆ ಹೇಳ್ತೀರಿ? ಸಂಬಂಧಗಳು ಬೆಳಿತಾವ ಮೊಬೈಲಿಂದ. ಯಾಕಂದ್ರೆ ಈಗ ದೂರದಲ್ಲಿ ಮಕ್ಕಳು ಇರ್ತಾರೆ. ನಮಗಂತೂ ನಮ್ಮ ಮಗಳು ದೂರದಲ್ಲೇ ಇದ್ದಾಳೆ. ಆ ಮಕ್ಕಳ ಜೊತೆಗೆ ಮೊಮ್ಮಕ್ಕಳ ಜೊತೆಗೆ ನಾವು ಈಗ ಬೆಳಗ್ಗೆ ಎದ್ದು ನಾನು ಮಾತಾಡಿ ಬಂದೆ, ಆ ಮೊಮ್ಮಕ್ಕಳ ಮುಖ ನೋಡಿ ಬಂದೆ. ಈಗ ಹಂಗ ಆಗ್ತಿತ್ತು ಮೊದ್ಲ ಬರೇ ಲ್ಯಾಂಡ್ ಲೈನ್ ಇದ್ದಾಗ ಅಥವಾ ಅದು ಇಲ್ಲದೆ ಹೋದಾಗ ಪತ್ರಗಳ ಮುಖಾಂತರ ಸಂಬಂಧಗಳು ಬರ್ತಿದ್ವು. ಪತ್ರ 3 ತಿಂಗಳು ಹಡಗಿನ ಮುಖಾಂತರ ಪತ್ರಗಳು ಬರ್ತಿದ್ವು. ಅವಾಗ ಅವರು ಮಕ್ಕಳು ದೊಡ್ಡವರಾದ್ಮೇಲೆ ನಮಗ ಆ ಸುದ್ದಿ, ಈಗ ನನ್ನ ಮಗು ಕ್ರಾಲಿಂಗ್ ಮಾಡ್ತಾ ಇದೆ ಅಂತಂದ್ರೆ ಆ ಮಗು ನಡೆದಾಡ್ಲಿಕ್ಕೆ ಹತ್ತಾಗ ನಮಗ ಆ ಸುದ್ದಿ ಗೊತ್ತಾಗ್ತಿತ್ತು. ಅದಕ್ಕೆ ಮೊಬೈಲ್ಗಳು ಸಂಬಂಧಗಳನ್ನ ಬೆಳೆಸ್ತಾವ ಅಂತ ಅನಿಸ್ತದ. ಈಗ ಮೊಮ್ಮಕ್ಕಳು ಮಕ್ಕಳು ಎಲ್ಲ ನಮ್ಮ ತಾಯಿ ನಮ್ಮ ತಂದೆ ಹೇಗಿದ್ದಾರ ಅಂತ ವಿಡಿಯೋ ಕಾಲ್ ಸಹಿತ ಮಾಡಿ ನೋಡ್ಬಹುದು. ಮತ್ತ ಅಕ್ಕಪಕ್ಕದವರು ಅವ್ರ ಜೊತೆಗೂ ನಾವು ಒಮ್ಮೊಮ್ಮೆ ಅರ್ಜೆಂಟ್ ಆಗಿ ಕೆಲಸ ಇರ್ತದ, ಅಥವಾ ನಮ್ಗೆ ಈಗೇನೋ ಬಸ್ಸದೊಳಗೆ ಎಲ್ಲೋ ಬೀಳ್ತೇವೆ ಅಥವಾ ಮತ್ತೊಂದೇನೋ ಆಗ್ತದೆ ಅಂತ ಹೊತ್ತಾಗ ಮೊಬೈಲ್ ಇಂದ ಅವ್ರಿಗೆ ನಮ್ಗೆ ಹೇಳಿಕ್ ಬರ್ತದ, ಈಗ ನಿಮ್ ಮನೆಯೊಳಗೆ ಹೊಗೆ ಬರ್ತಾ ಇದೆ ನೋಡ್ರಿ, ನಿಮ್ ಮನೆಯೊಳಗೆ ನೀವೇನೋ ಹಾಲು ಒಲೆ ಮೇಲೆ ಇಟ್ಟಿರೋ ಏನೋ ಅಂತಾವೆಲ್ಲ ಸಣ್ಣ ಪುಟ್ಟ ಅಪಘಾತಗಳಾಗೋದನ್ನ ಸಹಿತ ನಾವು ಮೊಬೈಲ್ ಇಂದ ತಡಿಲಿಕ್ಕೆ ಬರ್ತದ. ಸಂಬಂಧಗಳು ಹಾಳಾಗ್ತವೆ ಅಂತ ನೀವು ಹೆಂಗೆ ಹೇಳ್ತೀರಿ? ಮೇಡಮ್, ಸುವರ್ಣ ಅವರಿಗೆ ಹೇಳ್ತಾರೆ. ನಮಗೆ ತಾವು ಹೇಳಿದ್ರಿ ವಿಡಿಯೋ ಕಾಲ್ ಮಾಡ್ತೇವಿ, ಮೊದ್ಲಿಂದ ಈಗ ಮೊಮ್ಮಕ್ಕಳು ನೋಡ್ಬೇಕು ಅಂತಂದ್ರೆ ಅವಾಗ ನೋಡ್ತೇವಿ, ಏನಾರು ಇದ್ರೆ ಹತ್ತಿರದಿಂದ ಮಾತಾಡಿಸಿ ಬಂದ್ವಿ ಅಂತ. ನಾನು ಇದಕ್ಕೆ ವಿರೋಧ ಮಾಡ್ತೇನೆ. ಯಾಕಂತಂದ್ರೆ ಮೊದ್ಲೆಲ್ಲ ಅಜ್ಜಿ ಅಜ್ಜ ಹಿಂಗೆಲ್ಲ ಇದ್ರೆ ಮೊಮ್ಮಕ್ಕಳು ಹತ್ರ ಇರ್ತಿದ್ರು. ಮೊಬೈಲ್ ನಿಂದ ಕೂಡ ದೂರ ಈ ವಿಡಿಯೋ ಕಾಲ್ ಮಾಡಿನೇ ಮಾತಾಡ್ಬೋದು ಬಿಡು ಅಂತ ಅಷ್ಟಲ್ಲೇ ಸುಮ್ಮನಾಗ್ಬಿಡ್ತಾರೆ. ಇದಕ್ಕೆ ನಾನು ಖಡಾಖಂಡಿತವಾಗಿ ವಿರೋಧ ಮಾಡ್ತೇನೆ. ಯಾಕಂತಂದ್ರೆ ಇದರಿಂದ ಸಂಬಂಧಗಳು ದೂರ ಆಗೇ ಆಗುತ್ತೆ.
ಯಾಕಂದ್ರೆ ಹತ್ತಿರದಿಂದ ಮಾತಾಡಿಸಲ್ಲ, ಆ ಪ್ರೀತಿ ಸಿಗಲ್ಲ. ಮೊಮ್ಮಕ್ಕಳಿಗೆ ಒಂದೇನಿರುತ್ತೆ, ಅಜ್ಜ ಅಜ್ಜಿ ಮುತ್ತಜ್ಜ ಅಂದ್ರೆ ಓಡಿ ಬಂದು ತಪ್ಕೊಂಡು ಮಾತಾಡುವಂತ ಇದು ಇರುತ್ತೆ. ಈಗ ಬರೀ ವಿಡಿಯೋ ಕಾಲ್ ನಲ್ಲಿ ಅಂತಂದ್ರೆ ಅದು ಯಾವ ರೀತಿ ಪ್ರೀತಿ ಸಿಗುತ್ತೆ ಆ ತರ ಸಿಗಲ್ಲ. ದೂರದಿಂದ ಹಾಯ್ ಬಾಯ್ ಅಷ್ಟೇ ಹೇಳ್ಬೋದು ಹೊರತು ಬೇರೆ ಏನೂ ಆಗಲ್ಲ. ಈ ಪತ್ರಗಳ ಮುಖಾಂತರ ಅಂತ ಹೇಳಿದ್ರಿ ತಾವು, ಪತ್ರದಿಂದನೂ ಭಾವನೆಗಳನ್ನ ಹಂಚ್ಕೋಬಹುದಿತ್ತು. ಅದರಿಂದ ಮನೆಗೆ ಬಂದು ದೂರ ಇದ್ದವರು ಮನೆಗೆ ಬಂದು ಹತ್ತಿರದಿಂದ ರಿಲೇಶನ್ಶಿಪ್ ಬೆಳೀತಾ ಇದ್ವು. ಈಗ ಮೊಬೈಲ್ ನಿಂದ ಕೂಡ ಆಯ್ತು ಬಿಡು, ನಾವು ಮೊಬೈಲ್ ನಲ್ಲಿ ಮಾತಾಡ್ಬೋದು, ಹಾಯ್ ಬಾಯ್ ಅನ್ಬೋದು, ವಿಡಿಯೋ ಕಾಲ್ ಇದೆ ಅಂತ ಹೇಳಿ ಅಂತೀರ. ಇದರಿಂದ ಸಂಬಂಧಗಳು ದೂರ ಆಗ್ತವೆ ಅಂತ ಹೇಳ್ತೀನಿ ನಾನು. ಇದಕ್ಕೆ ಮೇಡಮ್ ಅವರು ಏನ್ ಹೇಳ್ತಾರೆ? ಇಲ್ಲ, ನಾನು ಅದಕ್ಕೆ ಮೊಬೈಲಿಂದ ಸಂಬಂಧಗಳು ದೂರ ಆಗೋದು ಅಗ್ದಿ ದೂರದ ಮಾತಾಡೋದು, ಹತ್ರ ಆಗ್ತಾವ ಅಂತ ಹೇಳ್ತೀನಿ. ಯಾಕಂದ್ರೆ ಮೊದ್ಲ ಒಂದೇ ಮನೆ ಒಳಗ ಕೂಡು ಕುಟುಂಬ ಇರ್ತಿದ್ವು. ಅವಾಗ ಎಲ್ಲ ಅಜ್ಜ ಅಜ್ಜಿ ಮೊಮ್ಮಕ್ಕಳು ಅಪ್ಪಗಳದು ಎಲ್ಲ ಖರೆ. ಈಗ ನಾವು ನಮ್ಮಂತ ಊರಾಗ ನಾವು ಇಬ್ರು ಗಂಡ ಹಿಡ್ತಿರ್ತೀವಿ, ಮಕ್ಕಳು ಹೊರದೇಶದಾಗ ಇರ್ತಾರ, ಇನ್ನೊಬ್ಬ ಬೆಂಗಳೂರಿನಾಗ ಇರ್ತಾನ. ಅವಾಗ ನಾವು ಅಪ್ಪಗಳದ್ದು ಹೆಂಗ್ ಸದ್ಯ ನಮ್ಮ ಮೊಬೈಲ್ನಾಗ ನಾವು ಹೋಗ್ತೇವಿ, ಮೊಬೈಲ್ನಾಗ ಸಂಬಂಧ ಬೆಳೆಸ್ತೀವಿ. ಅಲ್ಲಿಂದ ನಾವು ನೋಡಿ ನಮ್ಮನ್ನ ಅಪರಿಚಿತರಂತ ಅವ್ರ ಎಂದು ಭಾವಿಸ್ಲಿಕ್ಕೆ ಶಕ್ಯನೇ ಇಲ್ಲ. ನೋಡಿದ ಕೂಡ ಅವಾಗ ನೋಡಿ ಬರ್ತಾವ, ಮೊಬೈಲ್ನಾಗ ಕಿಸ್ ಕೊಡ್ತಾವ. ಅದು ನಮ್ಗೆ ಏನೂ ಇಲ್ಲಪ್ಪ ಅನ್ನೋದಕ್ಕಿಂತ ಮೊಬೈಲ್ನಿಂದ ನಾವು ಅದನ್ನ ತೃಪ್ತಿ ಪಡ್ಕೋತೀವಿ. ಅದಕ್ಕೆ ನಾವು ಸಂಬಂಧನ ದೂರ ಆಗೋದು ಸಾಧ್ಯನೇ ಇಲ್ಲ. ಆಮೇಲೆ ಇನ್ನೊಂದು ಏನಂತಂದ್ರೆ, ಈಗ ನಾವು ನೆಗೆಟಿವ್ ಥಿಂಕ್ ಎಲ್ಲದಕ್ಕೂ ಎರಡು ಫೇಸ್ ಇರ್ತಾವ. ಈಗ ನೆಗೆಟಿವ್ ಇರ್ತಾವ, ಪಾಸಿಟಿವ್ ಇರ್ತಾವ. ನಾವು ಯಾವ ತರ ವಿಚಾರ ಮಾಡ್ತೀವಿ ಅದು ನಮ್ಗೆ, ನಾವು ಅದ್ರ ಉಪಯೋಗ ನಾವು ಹೆಂಗೆ ತಗೋತೀವಿ ನಮ್ಮ ಮೇಲೆ ಬಿಟ್ಟಿರ್ತದೆ. ಸೊ ಅದಕ್ಕೆ ನಾನು ಅದನ್ನ ಮೊಬೈಲ್ಗಳಿಂದ ಸಂಬಂಧಗಳು ಹಾಳಾಗೋದು ಅಥವಾ ಅದರಿಂದ ದುರುಪಯೋಗಗಳ ರಗಡೆ ಇರ್ಬೋದು, ಅದರಿಂದ ಸದುಪಯೋಗಗಳು ಅದರಷ್ಟೇ ಇರ್ತಾವಲ್ಲ, ಅದನ್ನ ಈಗ ಮೊಬೈಲಿಂದ ಸಂಬಂಧಗಳು ದೂರ ಆಗಲ್ಲ, ಇನ್ನು ಹತ್ತಿರ ಆಗತ್ತೆ ಅಂತ ಅನ್ನೋದು ಅನಿತಾ ಮೇಡಮ್ ಅಭಿಪ್ರಾಯ. ಇದಕ್ಕೆ ಶೈಲಜಾ ಮೇಡಮ್ ಏನ್ ಹೇಳ್ತಾರೆ? ಅನಿತಾ ಮೇಡಮ್ ಹೇಳಿದ್ರು, ಎಷ್ಟು ಒಳ್ಳೇದಿದೆಯೋ ಕೆಟ್ಟದ್ದು ಒಳ್ಳೇದು ಎಲ್ಲದರಲ್ಲೂ ಇರುತ್ತೆ ಅಂತ. ಮೊಬೈಲ್ ವಿಷಯಕ್ಕೆ ಬಂದ್ರೆ ಒಳ್ಳೇದಕ್ಕಿಂತ ಒಳ್ಳೆಯದನ್ನ ಮೆಟ್ಟಿ ನಿಲ್ಲತ್ತೆ ಕೆಟ್ಟದ್ದು ಅನ್ನೋದು ನನ್ನ ಅಭಿಪ್ರಾಯ. ಮೇಡಮ್ ಇಬ್ರು ಹೇಳಿದ್ರು, ಫಾರಿನ್ ಅಲ್ಲಿ ಇರ್ತಾರೆ ಮಕ್ಕಳು, ಅವರನ್ನ ಹತ್ರ ತರುತ್ತೆ ಅಂತ ಹೇಳಿ. ಫಾರಿನ್ ಒಂದ್ ಪಕ್ಕ ಕೇಳ, ಇವಾಗ ಇಲ್ಲಿ ಇರೋದೇ ಒಂದೇ ಊರಿನಲ್ಲಿ ಇರೋರೇನೆ ಮೊದಲಾದ್ರೆ ಮೊಬೈಲ್ ಇಲ್ಲದಾಗ ತುಂಬಾ ದಿನ ಆಯ್ತು ಮಾಲತಿ ಅವ್ರನ್ನ ನೋಡಿ, ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂತ ಬಂದಿರೋರು. ಈಗ ಹಾಯ್ ಮಾಲತಿಮ್ಮ ಹೆಂಗಿದ್ದೀರಾ, ಮಾಲತಿ ಅವ್ರಿಗೆ ಹುಷಾರಿಲ್ಲ ಅಂತಾರೆ. ಅವಾಗ ಹೇಗಿದ್ದೀರಾ ಮೊಬೈಲಲ್ಲಿ ಕುಶಲೋಪರಿ ವಿಚಾರಿಸೋದು. ಮೊದಲಾದ್ರೆ ಈ ಅವಕಾಶ ಇರಲಿಲ್ಲ, ಹೋಗ್ತಾ ಇದ್ವಿ, ಬಂದ್ ನೋಡ್ತಿದ್ವಿ, ಅವ್ರು ಹಣ್ಣು ಹಂಪಲು ಕೊಟ್ಟು ಬರ್ತಾ ಇದ್ವಿ, ವಿಶ್ ಮಾಡಿ ಬರ್ತಾ ಇದ್ವಿ. ಇನ್ನ ನೆಂಟರಿಷ್ಟರಲ್ಲೂ ಅಷ್ಟೇನೆ, ಮದುವೆ ಕರೆಯೋದು, ಮನೆಗೆ ಹೋಗಿ ಔಪಚಾರಿಕವಾಗಿ ಹೋಗಿ ಆತ್ಮೀಯತೆಯಿಂದ ಇನ್ವಿಟೇಷನ್ ಕೊಟ್ಟು ಕರೆದಿರ್ತಿದ್ವಿ. ಈಗ ವಾಟ್ಸಪ್ ಅಲ್ಲಿ ಇನ್ವಿಟೇಷನ್ ಹೋಗುತ್ತೆ, ಪ್ಲೀಸ್ ಬನ್ನಿ ಅಂತ ಹೋಗುತ್ತೆ. ಅದೇ ತರ ಎಷ್ಟೋ ಜನ ಅದೇ ತರ ರೆಸಿಪ್ರಿಕೇಟ್ ಮಾಡ್ತಾರೆ, ಮೊಬೈಲ್ ಅಲ್ಲೇ ವಿಶ್ ಮಾಡ್ತಾರೆ. ಶುಭಕಾಮನೆಗಳು ದಂಪತಿಗಳಿಗೆ, ನವ ದಂಪತಿಗಳಿಗೆ. ಇದರಲ್ಲಿ ಸಂಬಂಧ ಹೇಗೆ ಇಂಪ್ರೂವ್ ಆಗ್ತದೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ಆಮೇಲೆ ಫಾರಿನ್ ಅಲ್ಲಿ ಇರೋರ್ ಮಕ್ಕಳನ್ನ ನೋಡ್ತೀನಿ ಅಂತ ಹೇಳ್ತೀರಾ, ಮೊಬೈಲ್ ಇಲ್ಲದಾಗ ಈಗ ಏನಾಗುತ್ತೆ, ನಾವು ದೂರ ಇದೀವಿ ಅನ್ನೋ ಭಾವನೆನೇ ಬರಲ್ಲ. ವಿಡಿಯೋ ನೋಡ್ತಾ ಇರ್ತೀವಿ, ತುಂಬಾ ಹತ್ರ ಇದ್ದಾರೆ ಅಂತ ಅನಿಸ್ತಾ ಇರುತ್ತೆ. ಹಾಗಾಗಿ ದೂರ ಇದ್ದಾರೆ ಅನ್ನೋ ಒಂದು ಫೀಲಿಂಗ್ ಮನಸ್ಸಲ್ಲಿ ಉತ್ಪನ್ನ ಆಗೋದಿಲ್ಲ. ಯಾಕಂದ್ರೆ ಕಂಟಿನ್ಯೂಸ್ ಅವ್ರ ಜೊತೆ ನಾವು ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀವಿ. ಹಾಗಾಗಿ ಅವರಿಗೆ ಅಪ್ಪ ಅಮ್ಮ ನೋಡ್ಬೇಕು, ಹೋಗ್ಬೇಕು, ಎಷ್ಟು ದಿನ ಆಯ್ತು ಅಪ್ಪ ಅಮ್ಮ ನೋಡಿ ಅನ್ನೋ ಒಂದು ಭಾವೋದ್ವೇಗ ಮನಸ್ಸಲ್ಲಿ ಬರೋದೇ ಇಲ್ಲ. ಹಾಗಾಗಿ ರಜಾ ಇಲ್ಲ ಅಂತಾನೆ ಅವರ ಭೇಟಿಯನ್ನ ಪೋಸ್ಟ್ಪೋನ್ ಮಾಡ್ತಾ ಇರ್ತಾರೋ ಹೊರತು, ಯಾಕಂದ್ರೆ ಅಲ್ಲಿ ಅಗಲಿಕೆ ಫೀಲ್ ಆಗಿರಲ್ಲ. ಅಗಲಿಕೆ ಫೀಲ್ ಆದಾಗ್ಲೇನೆ ನೋಡ್ಬೇಕು ಅನ್ನೋ ತುಡಿತಾ ಬರೋದು, ಸಂಬಂಧಗಳ ತುಡಿತಾ ಬರೋದು ಅಗಲಿಕೆಯನ್ನ ಅನುಭವಿಸಿದಾಗ ಮಾತ್ರ. ಹಾಗಾಗಿ ಮೊಬೈಲ್ ಖಂಡಿತವಾಗೂ ಮನುಷ್ಯ ಸಂಬಂಧಗಳನ್ನ ದೂರ ಮಾಡ್ತಾ ಇದೆ ಅನ್ನೋದು ನನ್ನ ಕಟ್ಟ ಅಭಿಪ್ರಾಯ. ಒಳ್ಳೆಯದನ್ನ ಮೆಟ್ಟಿ ನಿಲ್ಲುವಷ್ಟು ಒಳ್ಳೆಯದಲ್ಲದ ಉಪಯೋಗಗಳೇ ಮೊಬೈಲಿಂದ ಹೆಚ್ಚು ಅನ್ನೋದು ಶೈಲಜಾ ಮೇಡಮ್ ಅಭಿಪ್ರಾಯ. ಇದಕ್ಕೆ ಮಾಲತಿ ಮೇಡಮ್ ಏನ್ ಹೇಳ್ತಾರೆ? ನನಗನ್ಸುವ ಮಟ್ಟಿಗೆ ಈಗ ಅವ್ರು ಹೇಳಿದ್ರು, ಮಾಲತಿಯವರಿಗೆ ಆರಾಮಿಲ್ಲ, ಅದಕ್ಕೆ ಇವರು ಸುದ್ದಿ ಗೊತ್ತಾಗೋದು ಹೇಗೆ ಅನ್ನೋದು ನನ್ನ ಮುಖ್ಯ ಪ್ರಶ್ನೆ. ಸುದ್ದಿ ಮೊಬೈಲ್ ನಿಂದನೇ ಗೊತ್ತಾಯ್ತಲ್ಲ, ಹೌದಲ್ಲ? ಮೊದಲೇ ಗೊತ್ತಾಗ್ಲಿಲ್ಲ ಅವರಿಗೆ. ಅವಾಗನ ಅವರು ನನ್ನ ಅಗತ್ಯ ನನ್ನ ಫ್ರೆಂಡಿಗಿದೆ ಅಂತ ತಿಳ್ಕೊಂಡು ಫ್ರೆಂಡ್ಸ್ ಎಲ್ಲ ತಗೊಂಡು ನನ್ನ ಭೇಟಿಯಾಗಲಿಕ್ಕೆ ಬಂದ್ರು. ಆಮೇಲೆ ಪ್ರೀತಿ ಹುಟ್ಟಿದಾಗ ಅಗಲಿಕೆಯ ಒಂದು ಮಹತ್ವ ಅರಿವಾಗ್ತದೆ. ಪ್ರೀತಿನೇ ಹುಟ್ಟಲಿಲ್ಲ, ಅವ್ರು ಹೇಳಿದ್ರಿಲ್ಲ ಮಕ್ಕಳು ಅದೆಲ್ಲ ದೂರ ಇರ್ತಾರ ಅಂತ. ಪ್ರೀತಿ ಹುಟ್ಟಿದಾಗ ಅಗಲಿಕೆಯ ಅನುಭವ ಆಗ್ತದೆ. ಪ್ರೀತಿನೇ ಇಲ್ಲ, ದೂರ, ಕಣ್ಣಿಗೆ ದೂರ, ಮನಸ್ಸಿಗೆ ದೂರ ಅಂತ ಒಂದು ಹಳೆ ಗಾದೆ ಮಾತದ. ಕಣ್ಣಿಗೆ ದೂರ ಆದವ್ರು ನಾವು ಬಿಟ್ಟಿರ್ಲಿಕ್ಕೆ ರೂಢಿ ಮಾಡ್ಕೊಂಡ್ಬಿಡ್ತೇವೆ. ಆಮೇಲೆ ಹೆಂಗಾಗ್ಲಿಕ್ಕೆ ಸಾಧ್ಯದ? ಅದು ಪ್ರೀತಿ ಹುಟ್ಟೋದೇ ಇಲ್ಲ. ಆಮೇಲೆ ಅಗಲಿಕೆ ಅನ್ನುವುದು ನಾವು ದೈಹಿಕವಾಗಿ ದೂರ ಇದ್ದಾಗ ಅಗಲಿಕೆ ಫೀಲ್
ಆಗ್ತಿರ್ತದ, ಆದ್ರೂ ಮನಸ್ಸಿಗೆ ಒಂದು ಸಮಾಧಾನ ಇರ್ತದ. ಏನಂದ್ರೆ ನನ್ನ ಮಕ್ಕಳ ಜೊತೆ ನಾನು ಮಾತಾಡಿದ್ನಲ್ಲ, ನನ್ನ ಫ್ರೆಂಡ್ ಜೊತೆ ನಾನು ಮಾತಾಡಿದ್ನಲ್ಲ. ಮೊಬೈಲ್ ಇಲ್ಲದಾಗ ಹೆಂಗಿದ್ದಾರೋ ಏನೋ ನನ್ನ ಮಕ್ಕಳು, ಏನ್ ಮಾಡ್ಲಿಕ್ಕತ್ತಾರೋ ಏನೋ, ಪಾಪ ಸಣ್ಣ ಸಣ್ಣ ಮಕ್ಕಳು ಅವ್ರು ಹೆಂಗ ಸುಧಾರಿಸ್ತಾರೋ ಏನೋ ಅಂತ ನಮ್ಗೆ ಯಾವಾಗ್ಲೂ ಚಿಂತೆ ಇರ್ತಿತ್ತು. ಅವ್ರು ಹೇಳಿದ್ರಲ್ಲೇ ಅವ್ರ ಪಾಯಿಂಟ್ಸ್ ಬಂದ್ಬಿಟ್ಟು ನನಗೀಗ ಅಲ್ಲ. ಇದಕ್ಕೆ ಸುವರ್ಣ ಏನ್ ಹೇಳ್ತಾರೆ? ಈಗ ಮೇಡಮ್ ಹೇಳಿದ್ರು ಮೊಬೈಲ್ ನಿಂದನೇ ಸುದ್ದಿ ಗೊತ್ತಾಗತ್ತೆ ಅಂತ. ಮೊಬೈಲ್ ನಿಂದ ಸುದ್ದಿ ಗೊತ್ತಾದ್ರೆ ಮೇಡಮ್ ಹೇಳಿದಂಗೆ ಆಯ್ತು ಬಿಡು, ಮೊಬೈಲ್ ನಲ್ಲೇ ಮುಗಿಸ್ಬಿಡೋಣ, ಅಲ್ಲೇ ಹಾಯ್ ಬಾಯ್ ಹೇಳ್ಬಿಡೋಣ ಅಂತ ಆಗುತ್ತೆ. ಮೊಬೈಲ್ ಇಂದ ಅಂತ ಅಷ್ಟೇ ಅಲ್ಲ, ಮೊದ್ಲೆಲ್ಲ ಏನಾಗ್ತಾ ಇತ್ತು, ಸಂಬಂಧಿಕರು ಹೋಗಿ ಹೇಳ್ತಾ ಇದ್ರು, ಅಯ್ಯೋ ಪಾಪ ಅವ್ರಿಗೆ ಹುಷಾರಿಲ್ಲ, ಏನ್ ಮಾಡೋದು, ಒಂದ್ 4-5 ಜನ ಕೂಡಿ ಬರ್ತಾ ಇದ್ರು ಹಣ್ಣು ಹಂಪ್ಲ ತಗೊಂಡು. ಇವಾಗ ಬರೀ ಮೊಬೈಲ್ ಇಂದ ಗೊತ್ತಾಗಿದ್ದಕ್ಕೆ ಆಯ್ತು, ಮೊಬೈಲ್ ನಲ್ಲಿ ಹಾಯ್ ಬಾಯ್ ಎಲ್ಲ ವಿಡಿಯೋ ಕಾಲ್ ಮಾಡಿ ಹಾಯ್ ಬಾಯ್ ಅಷ್ಟೇ ಹೇಳಿ ಆಯ್ತು, ಹುಷಾರಾಗಿ ರೆಸ್ಟ್ ತಗೊಳ್ಳಿ, ಹಾಸ್ಪಿಟ್ಲಿಗೆ ಹೋಗಿ ಇಷ್ಟೇ ಹೇಳ್ತಾರೆ ಹೊರತು ಮನೆ ಹತ್ರ ಬಂದು ಮನೆಯಿಂದ ಮಾತಾಡಿಸಿ ನಮಗೆ ಹತ್ತಿರದಿಂದ ಕುಂತ್ಕೊಂಡು ಮಾತಾಡ್ಸಲ್ಲ. ಇದರಿಂದ ಸಂಬಂಧಗಳು ದೂರ ಆಗ್ತವೆ. ಹಾಗೆ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು, ಬರೀ ಮನೆಯಲ್ಲಿ ಸಂಬಂಧಗಳು ಅಷ್ಟೇ ಅಂತಲ್ಲ, ಈಗ ಅವಾಗಲೇ ಪಾಯಿಂಟ್ ತಗೊಂಡಾಗ ಅವರು ವಿಡಿಯೋ ಕಾಲ್ ಅಂತಂದ್ರೆ ಕೆಲವೊಬ್ಬರ ಜೊತೆ ವಿಡಿಯೋ ಕಾಲ್, ಕೆಲವೊಂದು ಫ್ರೆಂಡ್ಸ್ ಇರ್ತಾರೆ ಅವ್ರ ಜೊತೆ ವಿಡಿಯೋ ಕಾಲ್ ಇರುತ್ತೆ. ಈ ವಿಡಿಯೋ ಕಾಲ್ ಒಳ್ಳೇದಕ್ಕೆ ಅಂತ ಯೂಸ್ ಮಾಡ್ತಾರೆ ಅಂತ ಹೇಳಿಕ್ಕಾಗಲ್ಲ, ಕೆಟ್ಟದಕ್ಕೂ ಯೂಸ್ ಮಾಡ್ತಾರೆ ವಿಡಿಯೋ ಕಾಲ್. ಮೊಬೈಲ್ ನಲ್ಲೇ ಫ್ರೆಂಡ್ಶಿಪ್ ಆಗುತ್ತೆ, ಮೊಬೈಲ್ ನಲ್ಲೇ ಲವ್ ಆಗುತ್ತೆ, ಮೊಬೈಲ್ ನಲ್ಲೇ ವಿಡಿಯೋ ಆಗುತ್ತೆ, ವಿಡಿಯೋ ಕಾಲ್ ನಲ್ಲೇ ಏನೇನೋ ಆಗುತ್ತೆ. ಅದು ನಾಳೆ ಹೆಣ್ಮಕ್ಳಿಗೆ ತೊಂದರೆನೂ ಆಗುತ್ತೆ. ಈಗಿನ ಮಕ್ಕಳಿಗೆ ಏನೂ ಗೊತ್ತಿರಲ್ಲ. ಈಗಿನ ಕಾಲೇಜ್ ಹುಡುಗರಿಗೆ ಮೊಬೈಲ್ ಬೇಕಪ್ಪ ಅಂತ ಹೇಳಿ ಅನ್ಕೊಂಡು ಮೊಬೈಲ್ ಇರ್ಲಿ, ಆದ್ರೆ ಅದನ್ನ ಕೆಟ್ಟದಾಗಿ ಬಳಸಬೇಡಿ. ಯಾಕಂದ್ರೆ ವಿಡಿಯೋ ಕಾಲ್ ಅಂತ ಹೇಳಿ, ವಿಡಿಯೋ ಕಾಲ್ ನಿಂದ ಒಳ್ಳೇದು ಅಂತ ಹೇಳಿ ಹೇಳಿದ್ರು ಕೂಡ ನಾನು ಅದಕ್ಕೆ ವಿರೋಧಿಸ್ತೇನೆ. ಅದು ಒಳ್ಳೇದಾಗಲ್ಲ. ಯಾಕಂತಂದ್ರೆ ಈಗ ಒಂದ್ ಫ್ರೆಂಡ್ ಆಯ್ತು ನೀನ್ ಕಾಲ್ ಮಾಡಪ್ಪ ನನಗೆ ಅಂತ ಹೇಳಿ ಅಂತೂ ಕಾಲ್ ಮಾಡ್ತಾ ಇರ್ತಾರೆ, ಹುಡುಗ ಹುಡುಗಿ ಕಾಲ್ ಮಾಡ್ತಾ ಇರ್ತಾರೆ. ಅವ್ರು ಎಷ್ಟರ ಮಟ್ಟಿಗೆ ಪ್ರೀತಿಯಿಂದ ಇರ್ತಾರೆ? ಮೊದಲೆಲ್ಲ ಪ್ರೀತಿ ಅನ್ನೋದು ಆತ್ಮೀಯಾಗಿ ಮನಸ್ಸಿನಿಂದ ಬರ್ತಾ ಇತ್ತು, ಹತ್ರದಿಂದ ನೋಡಿ ಕಣ್ಣಿಂದ ಪ್ರೀತಿ ಆಗ್ತಿತ್ತು. ಈಗ ಮೊಬೈಲ್ ನಲ್ಲೇ ಕಣ್ಣಿಂದ ಪ್ರೀತಿ ಅಂತಂದ್ರೆ ಅದು ಸಂಬಂಧಗಳನ್ನ ನಾಶ ಮಾಡ್ತಾ ಇದ್ದು, ಶಾಶ್ವತವಾಗಿ ಇರಲ್ಲ. ಹಾಗೆ ವಿಡಿಯೋ ಕಾಲ್ ನಿಂದ ಒಳ್ಳೇದು ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದೀರಲ್ಲ ನೀವು, ಈಗೇನ್ರೆ ಮನೆಯಲ್ಲಿ ಇರುವ ಸಂಬಂಧಗಳು ಮಾತ್ರ ಹತ್ರ ಆಗ್ತವೆ ಅಂತ, ಆದ್ರೆ ಬೇರೆ ಬೇರೆ ಕಡೆ ಸಂಬಂಧಗಳು ದೂರ ಆಗ್ತವೆ. ಏನಂತಂದ್ರೆ ವಿಡಿಯೋ ಕಾಲ್ ನಿಂದ ಬಹಳ ದುರುಪಯೋಗ ಪಡಿಸ್ಕೋತಾರೆ. ನಾನು ಇದನ್ನ ಯಾಕೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತಂದ್ರೆ ತುಂಬಾ ದುರುಪಯೋಗ ಪಡಿಸ್ಕೋತಾರೆ. ನೀವು ಮಕ್ಕಳೇ, ಕಾಲೇಜ್ ಸ್ಟೂಡೆಂಟ್ಸ್ ಆಗ್ಲಿ ಯಾರೇ ಆಗ್ಲಿ ಬಹಳ ಹುಷಾರಾಗಿರ್ಬೇಕು. ಈ ವಿಷಯ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ವಿಡಿಯೋ ಕಾಲ್ ಓಕೆ, ನನಗೆ ಅವರು ಚೆನ್ನಾಗಿ ಮಾತಾಡಿಸ್ತಾ ಇದ್ದಾರೆ ಅನ್ನೋದಷ್ಟೇ ಗೊತ್ತಾಗ್ತೈತಿ. ಆದ್ರಿಂದ ಎಷ್ಟು ದುರುಪಯೋಗ ಇದೆ ಅಂದ್ರೆ ನಾವು ಅದರಲ್ಲಿ ವಿಡಿಯೋ ರೆಕಾರ್ಡು ಮಾಡ್ಕೋಬಹುದು. ನಾವ್ ಏನ್ ಮಾತಾಡ್ತಾ ಇದೀವಿ ಅನ್ನೋದು ವಿಡಿಯೋ ರೆಕಾರ್ಡು ಮಾಡ್ಕೋತಾರೆ ವಿಡಿಯೋ ಕಾಲ್ ನಲ್ಲಿ. ಹಾಗೆ ಸ್ಕ್ರೀನ್ ಶಾಟ್ನು ಮಾಡ್ಕೋತಾರೆ. ಈಗ ಒಂದ್ ಹುಡುಗ ನಾನು ನಿನ್ನ ನೋಡ್ಬೇಕು ಅನ್ಸುತ್ತೆ, ಒಂದ್ ಸ್ಮೈಲ್ ಕೊಡು, ನೀ ಆ ಡ್ರೆಸ್ ಹಾಕೊಂಡು ತೋರಿಸು, ಈ ಡ್ರೆಸ್ ಹಾಕೊಂಡು ತೋರಿಸು, ಈ ತರ ಎಲ್ಲ ನಡೀತಾ ಇರುತ್ತೆ ವಿಡಿಯೋ ಕಾಲ್ ನಲ್ಲಿ. ಇದರಿಂದ ತುಂಬಾ ದುರುಪಯೋಗ ಪಡಿಸ್ಕೋತಾರೆ ಹುಡುಗರು. ಅಂದ್ರೆ ಈಗ ಎಲ್ರು ಒಳ್ಳೆಯವ್ರೆ ಅಂತ ಹೇಳಿಕ್ಕಾಗಲ್ಲ, ಎಲ್ರು ಕೆಟ್ಟವ್ರೆ ಅಂತ ಹೇಳಿಕ್ಕಾಗಲ್ಲ. ಬಟ್ ಈ ವಿಡಿಯೋ ಕಾಲ್ ನಿಂದ ತುಂಬಾ ದುರುಪಯೋಗ ಆಗುತ್ತೆ. ಹಾಗಾಗಿ ಸಂಬಂಧಗಳು ನಾಶವಾಗುತ್ತೇವೆ ಅಂತ ನಾನು ಹೇಳ್ತೀನಿ. ಇಲ್ಲ, ಈಗ ನೀವು ಅದು ಸಂಬಂಧಗಳು ವಿಡಿಯೋ ಕಾಲ್ ಮಾಡ್ತಾರ ಹುಡುಗ ಹುಡುಗಿ, ಕರೆಕ್ಟ್. ಈಗ ಮನಿ ಒಳಗ ನಮ್ಮದೊಂದು ಕಲ್ಚರ್, ನಾವು ಕೊಡೋದೊಂದು ಅವ್ರಿಗೆ ಒಂದು ಶಿಕ್ಷಣ ಅಂತ ಏನಿರ್ತದಲ್ಲ, ಅದು ನಮ್ಮ ಮಕ್ಕಳಿಗೆ ಇದ್ದಾಗ ಯಾವಾಗ ದುರುಪಯೋಗ ಆಗುದಿಲ್ಲ ಅಂದ್ರೆ ನನ್ನ ಅಭಿಪ್ರಾಯ. ಯಾಕಂತಂದ್ರೆ ನಮ್ಮ ಮಕ್ಕಳಿಗೂ ಅರಿವು ಇರ್ತದ, ನಮ್ಮ ಮನಿ ಒಳಗೆ ಹೆಂಗದ, ನಮ್ಮ ಮನಿ ಎಲ್ಲೋ ಒಂದ್ 10ಕ್ಕೆ 1 ಕೇಸು ಆಗ್ಬಹುದು, ಓಕೆ. ಬಟ್ ಕಲ್ಚರ್ ಮನಿ ಒಳಗಿದ್ದದ್ದು, ನಾವು ಶಿಕ್ಷಣ ಮಕ್ಕಳಿಗೆ ಕೊಟ್ಟದ್ದು ಕರೆಕ್ಟ್ ಆಗಿದ್ರ ಅದು ಎಂದಿಗೂ ದುರುಪಯೋಗ ಆಗುದಿಲ್ಲ. ಅದನ್ನ ನಾವು ಮತ್ತ ನಮ್ಮ ಮನಿ ಒಳಗ್ ಮಾತಾಪಿತೃಗಳ ಕರ್ತವ್ಯ ಏನಿರ್ತದ, ನಮ್ಮ ಮಕ್ಕಳು ಏನ್ ಮಾಡ್ತಾರ ಮೊಬೈಲ್ ಇದ್ರೆ ನಾವು ಅವ್ರ ಮೊಬೈಲ್ ಚೆಕ್ ಮಾಡ್ಬೇಕು, ಅವ್ರು ಎಲ್ಲಿದ್ದಾರೆ, ಏನು ಕರೆದ ಟೈಮ್ ಅವ್ರಿಗೆ ಬುದ್ಧಿ ಹೇಳ್ಬೇಕ. ಎಲ್ಲಾರು ಒಂದು 100 ಮಂದಿಗೆ ಆಗಲಿಲ್ಲ ಅಂದ್ರೆ 50 ಮಂದಿಗೆ ಆದ್ರೂ ಇದು ಎಫೆಕ್ಟ್ ಆಗೇ ಆಗ್ತದೆ. ಅದಕ್ಕೆ ವಿಡಿಯೋ ಕಾಲ್ ಇದೆಲ್ಲ, ಈಗ ಸಾಮಾಜಿಕದಿಂದ ನಾವು ಹತ್ತ ಬರ್ಬೇಕಂದ್ರೆ ವಿಡಿಯೋ ಕಾಲ್ ಬೇಕು. ಈಗ ಒಂದು ಫೋನ್ಯಾಗ ನಾವ್ ಎಲ್ಲಾರ್ಗೂ ಹೇಳಿ ಕಳೆದು ಹೋಗೋ ತನಕ ಅವ್ರ ಪರಿಸ್ಥಿತಿಯಲ್ಲಿ ಆರಾಮಿಲ್ಲದವ್ರದ್ದು ಏನಾಗಿರ್ತದೋ ಗೊತ್ತಿಲ್ಲ. ಇಮಿಡಿಯೇಟ್ ನಾ ಫೋನ್ ಮಾಡಿ ಹಿಂಗದ ಎಲ್ಲಾರು ಅಲ್ಲೇ ಬರ್ರಿ ಅಂತ ನಾ ಹೇಳ್ಬಿಟ್ರೆ ಎಲ್ಲಾರು ಅಲ್ಲೇ ಸೇರ್ತಾರ. ಅವ್ರಿಗೆ ಇಮಿಡಿಯೇಟ್ ಏನ್ ಅವ್ರಿಗೆ ಚಿಕಿತ್ಸೆ ಕೊಡ್ಸೋದನ್ನು ಡಾಕ್ಟರ್ಗೂ ಫೋನ್ ಮಾಡಿ ಇಂತ ಪೇಷಂಟ್ ಅದ ನಮ್ಗೆ ರೆಡಿ ಮಾಡ್ರಿ, ನಿಮ್ ಪೇಷಂಟ್ ನಾವು ಕರ್ಕೊಂಡ್ ಬರ್ತೀವಿ ರೆಡಿ ಮಾಡ್ರಿ, ಅವ್ರು ಅದನ್ನು ಮಾಡ್ತಾರೆ. ಸೊ ನಮ್ಗೆ ಸಾಮಾಜಿಕ ಇದರಿಂದನೂ ಸಹಿತ ನಾವು ಚಲೋ ಹೊತ್ನಾಗ ಅವ್ರನ್ನ ಆರಾಮದಿಂದ, ಈಗ 1 ತಾಸಿಗೆ ಅವ್ರಿಗೆ ಚಿಕಿತ್ಸೆ ದೊರೆಯೋದ್ರಿಂದ 10 ನಿಮಿಷನಾಗ ಅವ್ರಿಗೆ ದೊರಕೋದಿಲ್ಲ. ಅದಕ್ಕೆ ನೀವು ತಾವು ಹೇಳಿದ್ರಿ ಈಗ ಯಾರಿಗೆ ಹುಷಾರಿಲ್ಲ ಅಂದ್ರೆ ಕಾಲ್ ಮಾಡಿ ಹೋಗಿ ಭೇಟಿ ಆಗ್ತೇವಿ ಅಂತ ಹೇಳಿ. ಹೇಗ್ ಭೇಟಿ ಆಗ್ತೀರಾ ನೀವು? ಈಗ ಭೇಟಿ ಆದಾಗ ಮಾತ್ರ ಸಂಬಂಧಗಳು, ಭೇಟಿಯಾಗಿನೇ ನೀವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾಗಲ್ಲ. ನಾ ಈಗ ಫೋನ್ ಮಾಡಿ 10 ಮಂದಿ ಫ್ರೆಂಡ್ಸ್ ಇರ್ತಾರಲ್ಲ, ಅವ್ರಿಗೆ ಬಾ ಅಂತ ಹೇಳ್ತಾರೆ, ಅಲ್ಲೇ ಭೇಟಿ ಆಗ್ತಾರೆ. ಮೊಬೈಲ್ ನಲ್ಲಿ ಭೇಟಿ ಅಲ್ಲ, ಮತ್ತೆ ಮೊಬೈಲ್ ನಿಂತಲೇ ಇದು ಸಾಧ್ಯ ಇರ್ತದಲ್ಲ. ಅದಕ್ಕೆ ವೈಯಕ್ತಿಕ ಅದು. ಈಗ
ನಾನು ಒಂದು ಓಣಿ ಒಳಗೆ ಹೋಗ್ತಾರೆ 10 ಮಂದಿ ನೀ ನಡಿಯ ಅನ್ನೋದ್ರಲ್ಲಿ ಒಂದು ತಾಸು ಹೋಗಿರ್ತದ. ಆ ಪೇಷಂಟ್ಗೆ 5 ನಿಮಿಷದಾಗ ಚಿಕಿತ್ಸೆ ಬೇಕಾಗಿರ್ತದೆ, ಅದು ಸಿಗುದಿಲ್ಲ. ಅವಾಗ ಏನ್ ಮಾಡ್ತಾರ, ನಾವು ಎಲ್ಲರೂ ಮೊಬೈಲ್ ಮಾಡಿ ಇಲ್ಲೇ ಬರ್ರಿ ಹಾಸ್ಪಿಟಲ್ ಡಾಕ್ಟರ್ಗೆ ಒಬ್ರು ಫೋನ್ ಮಾಡ್ತಾರ, ಒಬ್ರು ಅಲ್ಲಿ ಪೇಷಂಟ್ಗೆ ಫೋನ್ ಮಾಡ್ತಾರ, ನಾವು ಬರ್ತೇವಿ ನೀವೇನ್ ಮಾಡ್ಬೇಡ್ರಿ ಧೈರ್ಯದಿಂದ ಇರ್ರಿ. ಅಂದ್ರೆ ಮಾರಲ್ ಸಪೋರ್ಟ್ ಇದರಿಂದ ನಾವು ಕೊಡ್ಬೋದು. ಪಟಕ್ನ ನಾವು ಹೋಗಿ ಮುಖತ ಕೊಡ್ಬೇಕಂತ ಏನಿಲ್ಲ, ಬಟ್ ಆಮೇಲೆ ನಾವೆಲ್ಲಾರು ಮುಂದಿನ ವ್ಯವಸ್ಥೆ ನಾವು ಮಾಡ್ತೀವಿ. ಫ್ರೆಂಡ್ಸ್ ಬಿಡ್ರಿ, ಡಾಕ್ಟರ್ಗೆ ಕರೀಲಿಕ್ಕೆ ಸಹಿತ ಒಬ್ರು ಹೋಗ್ಬೇಕಾಗ್ತದೆ. ಅಂತ ಹೊತ್ನಾಗ ಏನ್ ಮಾಡ್ತೀರಿ, ಮೊಬೈಲ್ ಇಲ್ಲಪ್ಪ ಅಂದ್ರೆ ಡಾಕ್ಟರ್ ಹೆಂಗ್ ಬರ್ಬೇಕು? ಡಾಕ್ಟರ್ ಮನೆ ಎಷ್ಟೋ ದೂರ ಇರ್ತದೆ, 4-5 ಕಿಲೋಮೀಟರ್. ಯಾರು ಹೋಗ್ಲಿಕ್ಕೆ ಸಾಧ್ಯದ ಅವಾಗ? ಅಷ್ಟೊತ್ತಿಗೆ ರೋಗಿ ಆಮೇಲೆ ಎಲ್ಲರಿಗೂ ಆನ್ ಕಾಲ್ ಇರ್ತಾರೆ. ಎಲ್ಲರೂ ಇಮಿಡಿಯೇಟ್ ನೀವು ಫೋನ್ ಮಾಡಿದಾಗ ಯಾವ ಪೇಷಂಟ್ಗೂ ಇಲ್ಲ ಅನ್ನೋಂಗಿಲ್ಲ, ಅಲ್ಲಿ ಇಮಿಡಿಯೇಟ್ ಅಟೆಂಡ್ ಮಾಡಬೇಕು, ಅಥವಾ ಅಲ್ಲಿ ಹಾಸ್ಪಿಟಲ್ ಅವ್ರು ಕರ್ಕೊಂಡ್ ಬರ್ತಿದ್ರೆ ವ್ಯವಸ್ಥೆ ಮಾಡ್ಬೇಕು. ಅವ್ರು ಎಮರ್ಜೆನ್ಸಿ ಡಾಕ್ಟರ್ ಅವರು ಹೇಳ್ತಾ ಇದ್ದಾರೆ. ಅದಕ್ಕೆ ನನಗಂದ್ರೆ ಸ್ವತಃ ಎಕ್ಸ್ಪೀರಿಯನ್ಸ್ ಆಗಿದೆ. ಅಂದ್ರೆ ನೀವು ಎಮರ್ಜೆನ್ಸಿ ಒಳಗೆ ಎನಿ ಟೈಮ್ ಕಾಲ್ ಮಾಡ್ರಿ, ಅಲ್ಲಿ ವ್ಯವಸ್ಥೆ ಆಗಿರ್ತದೆ. ಕೆಲವೊಂದು ಟೈಮ್ ನಲ್ಲಿ ಕಾಲ್ ಯೂಸ್ ಆಗುತ್ತೆ ಅಷ್ಟೇ. ಅದೇ ನೀವು ಇರ್ಲಾರ್ದಾಗೆ ಎಲ್ಲಾ ಟೈಮ್ನಾಗೂ ಅಲ್ಲ, ಮೊಬೈಲ್ ಇಂದ ಎಲ್ಲಾ ಟೈಮ್ನಲ್ಲೂ ಹೆಲ್ಪ್ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಅದನ್ನ ಮೊದಲೇ ಹೇಳಿದ್ನಲ್ಲ, ಈಗ ಅದೇ ನೀವು ಹೇಳಿದ ಪಾಯಿಂಟ್ ಹೇಳ್ತಾ ಇದ್ದೀನಿ ನಾನು ಇವಾಗ. ಈಗ ನಾವೊಂದು ಚಾಕುದಿಂದ ನೀವು ಹಣ್ಣು ಹೆಚ್ಚ್ತೀರಿ, ಚಾಕುದಿಂದ ಕುತ್ತಿಗೆನೂ ಹೆಚ್ಚಲಿಕ್ಕೆ ಆಗ್ಬೋದು. ಅದು ನಿಮ್ಮ ಮರ್ಜಿ. ನೀವು ಕೆಡಬೇಕು ಅಂದ್ರೆ ಕುತ್ತಿಗೆ ಹೆಚ್ಚು ಕತ್ತರಿಸಬಹುದು, ನಿಮ್ಗೆ ತಿನ್ಲಿಕ್ಕೆ ಬೇಕು ಅಂದ್ರೆ ಹಣ್ಣು ಹೆಚ್ಚಬಹುದು. ಅದು ಮನಸ್ಥಿತಿ ಅಲ್ಲ. ಆದ್ರೆ ಚಾಕು ಇಲ್ಲದೇನೆ ಹಣ್ಣನ್ನ ಕಚ್ಚಿ ತಿನ್ಬೋದು, ಆದ್ರೆ ಚಾಕು ಇಲ್ಲ ಹಚ್ಚಿ ತಿನ್ಬೇಕಾದ್ರೆ ನೀವು ಒಬ್ಬರ ತಿಂತೀರಿ, ನಾವು ಬಹುಶಃ ಮೊಬೈಲ್ನ ಕೆಲವು ಉಪಯೋಗಗಳನ್ನ ತುಂಬಾ ದೊಡ್ಡದು ಮಾಡಿ ನೋಡ್ತಾ ಇದ್ದೀವಿ ಅನ್ಸುತ್ತೆ. ಈಗ ಉಪಯೋಗಗಳಿಗೆ ನಮ್ಗೆ ಬೇರೆ ಸಬ್ಸ್ಟಿಟ್ಯೂಟ್ ಇದ್ರೆ ಅದನ್ನು ಉಪಯೋಗಿಸ್ಕೊಳ್ಳೋಣ. ಇದರಿಂದ ತುಂಬಾ ಕೆಟ್ಟದಾಗ್ತಾ ಇರುವಾಗ ಅದನ್ನ ಹೇಗ್ ತಡೆಯೋದು ಅಂತ ನೋಡೋಣ. ನಾವ್ ಇಲ್ಲಿ ಮಾತಾಡಿದ್ವಿ ಬರೀ ರೋಗಿಗಳನ್ನ ಅಪ್ರೋಚ್ ಮಾಡಕ್ಕೆ, ಡಾಕ್ಟರ್ನ ಅಪ್ರೋಚ್ ಮಾಡಕ್ಕೆ ಮೊಬೈಲ್ ಉಪಯೋಗ ಆಗುತ್ತೆ ಅಂತ. ಅದು ಸಮಾಜದ ಒಂದು ಅಂಶ ಮಾತ್ರ. ಒಂದು ಸಣ್ಣ ಮಗು ಕೈಲಿ ನಾವು ಮೊಬೈಲ್ ಕೊಟ್ಟಿರ್ತೀವಿ, ಮಗು ಅದಕ್ಕೆ ಅಡಿಕ್ಟ್ ಆಗಿರುತ್ತೆ, ಗೇಮ್ ಆಡ್ತಾ ಇರುತ್ತೆ, ಪಬ್ಜಿ ಅದು ಇದು ಏನೇನೋ ಇದೆ ಇವಾಗ, ಅದನ್ನ ಆಡ್ತಾ ಇರುತ್ತೆ. ಅಜ್ಜಿ ತಾತನಿಂದ ಮಗು ದೂರ ಇರುತ್ತೆ, ಅಜ್ಜಿ ತಾತನು ಬಹುಶಃ ಮೊಬೈಲ್ ಅಲ್ಲಿ ಇರ್ತಾರೆ, ಮಗುಗೆ ಅಜ್ಜಿ ತಾತನ ಪ್ರೀತಿ ಸಿಗಲ್ಲ. ಅಪ್ಪ ಅಮ್ಮಗೆ ಫೇಸ್ಬುಕ್ ಮೊಬೈಲ್ ಇಟ್ಕೊಂಡು ಫಿಂಗರ್ ಟಿಪ್ ಅಲ್ಲಿ ಸಿಗುತ್ತೆ, ಕಂಪ್ಯೂಟರ್ ಮುಂದೆ ಕೂರ್ಬೇಕಿಲ್ಲ, ಮೊಬೈಲ್ ಇದ್ರೆ ಎಲ್ಲ ಅದರಲ್ಲೇ ಸಿಗುತ್ತೆ. ಮಗುನ ತನ್ಪಾಡಿತ ನಾಡಕ್ಬಿಟ್ಟು ಅಪ್ಪ ಅಮ್ಮ ದೂರ ಇರ್ತಾರೆ. ಸಂಬಂಧಗಳ ಒಂದು ದೊಡ್ಡ ವರ್ತುಲ ಬಿಡಿ ಆಗಿದೆ, ಅಲ್ಲಿ ಕೊಂಡಿ ಕಳಿಸ್ತಾ ಇದೆ. ಅಲ್ಲಿ ಒಂದು ಮೊಬೈಲ್ ಅನ್ನೋ ಒಂದು ಸಣ್ಣ ಯಂತ್ರದಿಂದ ಸಂಬಂಧದ ಅಮೂಲ್ಯವಾದ ಕೊಂಡಿ ಕಳಿಸ್ತಾರೆ. ಅದು ನನ್ನ ಅಭಿಪ್ರಾಯ. ನೋಡ್ರಿ, ಒಂದು ವಸ್ತುವಿಗೆ 2 ಮುಖ ಇರ್ತಾವ ಅಂತ ನಾ ಹೇಳಿದೆ. ಆಮೇಲೆ ಮಕ್ಕಳಿಗೆ ಸಂಸ್ಕಾರ ಬೇಕು ಅಂತ ಇವ್ರು ಹೇಳಿದ್ರು. ಸಂಸ್ಕಾರ ಕೊಡೋದು ತಂದೆ ತಾಯಿ ಕೆಲಸ. ಈಗ ನಾವೇ ಫಿಂಗರ್ ಟಿಪ್ ಅಲ್ಲಿ ಮೊಬೈಲ್ ಇಟ್ಕೊಂಡು ಹಿಂಗ್ ಮಾಡ್ಕೋತ ಸಂಸ್ಕಾರ ಕೊಡ್ಬೇಕಲ್ಲ. ನಾವು ಅದನ್ನ ಅಗ್ದಿ ಕಡಿಮೆ ಉಪಯೋಗ ಮಾಡ್ಬೇಕು, ದುರುಪಯೋಗ ಮಾಡ್ಕೋಬಾರ್ದು. ಉಪಯೋಗ ಅಂತೂ ಅದ, ದುರುಪಯೋಗ ಮಾಡ್ಕೋಬಾರ್ದು ಅನ್ನೋದು ನಮ್ ಕಡೆಗೆ ಇರ್ತದೆ. ಆಮೇಲೆ ಸಣ್ಣ ಮಕ್ಕಳಿಗೆ ಈಗ ಸ್ಕೂಲಿಗೆ ಕಳಿಸ್ತೀವಿ, ಸ್ಕೂಲಿಗೆ ಕಳಿಸಾಗ ಈಗ ಸಣ್ಣ ಹುಡುಗರು ಇರ್ತಾವ, ಅವಕ್ಕ ಯಾರು ಎಲ್ಲಾರು ಹೊರಗೆ ಕರ್ಕೊಂಡು ಹೋಗ್ಬೋದು, ಆಮಿಷ ತೋರಿಸ್ಬೋದು. ಅವಾಗ ಒಂದು ಮೊಬೈಲ್ ಅದ್ರೊಳಗೆ ಅವಕ್ಕ ಗ್ರೀನ್ ಅಂಡ್ ರೆಡ್ 2 ಬಟನ್ ಅಷ್ಟೇ, ಆನ್ ಆಫ್ 2 ಅವು ಮಾತಾಡ್ಲಿಕ್ಕೆ ಸಾಧ್ಯ ಆಗುವಂಗ ನಾವು ಕೊಟ್ರ ಅವ್ರು ಎಲ್ಲಿ ಹೋದ್ರು, ಏನ್ ಮಾಡಿದ್ರು ಅದನ್ನ ನಮ್ಗ ಕೇಳ್ಕೊಳಿಕಾಗ್ತದ. ಹುಡುಗರು ಯಾವ್ದೋ ಒಂದು ತೊಂದರೆ ಒಳಗಿದ್ದಾಗ ನಮಗ್ ಫೋನ್ ಮಾಡ್ತಾವ. ಅದೇ ಇಲ್ಲ ಅಂದ್ರೆ 3 ದಿನ ಆದ್ರೂ ನಮ್ಗ್ ಮಕ್ಳು ಎಲ್ಲಿ ಹೋದ್ರು ಅನ್ನೋ ಗೊತ್ತಾಗೋದಿಲ್ಲ. ಟ್ರ್ಯಾಕ್ ಮಾಡ್ಬೋದು. GPS ಅಂತಂದಿರ್ತದೆ, ಅದರಿಂದ ನಾವು ನಮ್ಮ ಮಕ್ಕಳನ್ನ ಎಲ್ಲಿದ್ದಾರಂತ ನಾವು ತಿಳ್ಕೊಬಹುದು, ಟ್ರ್ಯಾಕ್ ಮಾಡ್ಬೋದು. ಈಗ ನನ್ನ ಮೊಮ್ಮಗಳೇ ಇದರಲ್ಲಿ ಬೇರೆ ಕಡೆ ಓದ್ತಿದ್ಲಕ್ಕೆ, ಅಲ್ಲಿ ಸ್ನೋ ಬಹಳ ಬೀಳ್ತಿತ್ತು. ಆಮೇಲೆ ಆಕಿ ಮೊಬೈಲ್ ಕಾರ್ ಪಾರ್ಕಿಂಗ್ ಒಳಗೆ ಆಫ್ ಆಗೋಗ್ಬಿಟ್ಟಿತ್ತು. ಅಲ್ಲಿ ಬಹಳ ಸ್ನೋ ಅಂತಂದ್ರೆ ಜನ ಸಾಯ್ಲಿಗತ್ತಿದ್ರು, ಅಷ್ಟು ಸ್ನೋ ಬೀಳ್ತದ. ಅವಾಗ ಅವ್ರ ಅಮ್ಮ GPS ಟ್ರ್ಯಾಕ್ ಮಾಡಿದ್ರು, ಅಲ್ಲೇ ಇದ್ದಾಳಕ್ಕೆ 3 ತಾಸಿನಿಂದ ತೋರಿಸ್ತು. ಆಕಿಗೆ ಹೆದರಿಕೆ ಆಯ್ತು. ಆಕಿ ಫೋನ್ ಮಾಡಿ ಗೆಳತಿಯರನ್ನ ಕೇಳಿದಾಗ ಇಲ್ಲ ಬಂದು ಮಲ್ಕೊಂಡಾಳಕ್ಕೆ, ಆಕಿ ಫೋನ್ ಆಫ್ ಅದ. ಹಿಂಗ್ ಮನ್ಸಿಗೆ ಸಮಾಧಾನ ಆಗ್ತದೆ. ಅಥವಾ ಒಂದ್ ವೇಳೆ ಹಂಗೆ ಆಗಿದ್ರು ಕೂಡ ಇಮಿಡಿಯೇಟ್ ಆಗಿ ಇದನ್ನ ಮಾಡ್ಲಿಕ್ಕೆ ಬರ್ತಿತ್ತು, ಡಾಕ್ಟರ್ ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಿತ್ತು. ಇವೆಲ್ಲ ಮೊಬೈಲ್ ಇಂದ ಉಪಯೋಗ. ಆದ್ರೆ ದುರುಪಯೋಗ ಮಾತ್ರ ಎಂದೂ ಮಾಡ್ಕೋಬಾರ್ದು. ಅದು ನಮ್ ಕೈಯಾಗಲ್ಲ. ಎಲ್ಲಾನು ಮಕ್ಕಳು ಮೊಬೈಲ್ ಕಾಲೇಜಿಗೆ ತಗೊಂಡೋದಾಗ ಅವ್ರನ್ನ ನಾವು ಕಂಟ್ರೋಲ್ ಮಾಡಕ್ ಆಗಲ್ಲ. ಅಲ್ಲಿ ಪಾಠನೇ ಕೇಳಿದೆ ಅವ್ನು ಮೊಬೈಲ್ ಇಟ್ಕೊಂಡು ಕೂತಿರ್ಬೋದು ಅಂತ ಹುಡುಗ. ಇಲ್ಲ, ಈಗ ಒಂದು ಅಧ್ಯಾಪಕ ಮತ್ತೆ ವಿದ್ಯಾರ್ಥಿ ಹಾಳಾಯ್ತು. ಪಾಠ ಕೇಳುವಾಗ ಇದರಲ್ಲಿ ಮೊಬೈಲ್ ಕಾಲೇಜ್ ಕ್ಲಾಸ್ ನಡೆಯೋ ಮುಂದೆ ಮೊಬೈಲ್ ಟೀಚರ್ಸ್ ಆಫ್ ಮಾಡ್ಬೇಕು, ಹುಡುಗರು ಆಫ್ ಮಾಡ್ಬೇಕು. ಈಗ ನಾವು ಹೇಳಿದ್ರಿ, ತಮ್ಮ ಪಾಯಿಂಟ್ ಕವರ್ ಮಾಡ್ತೇನೆ ನಾನು. ಮಗುಗೆ ಮೊಬೈಲ್ ಕಳಿಸಿರ್ತೀವಿ, ಅವ್ರು ಎಲ್ಲಿ ಇರ್ತಾರೆ ಅಂತ ಹೇಳಿ ಗೊತ್ತಾಗುತ್ತೆ ಅಂತ.
ಸ್ಕೂಲ್ ನೀವು ಮತ್ತೆ ಅದೇ ಪಾಯಿಂಟ್ ನೀವು ಹೇಳಿದ್ರಿ ಈಗ ಟೀಚರು ಸ್ಟೂಡೆಂಟ್ಸ್ ಎಲ್ಲ ಮೊಬೈಲ್ ಅನ್ನು ಆಫ್ ಮಾಡಬೇಕು ಅಂತ. ಯಾಕೆ ಅದರಿಂದ ದುರುಪಯೋಗ ಅನ್ನೋದಕ್ಕೆ ಕ್ಲಾಸ್ ರೂಮ್ ನಲ್ಲೇ ಸ್ಕೂಲ್ ನಲ್ಲೇ ಮೊಬೈಲ್ ಬಳಸಲೇಬಾರ್ದು ಅಂತ ಹೇಳ್ತಾರೆ. ಯಾಕಂತಂದ್ರೆ ಅದರಿಂದ ಮಕ್ಕಳು ಹಾಳಾಗ್ತಾರೆ ಅಂತ. ಈಗ ನಮ್ಮ ಮಕ್ಕಳು ನಮ್ ಕಡೆ ಇರ್ತಾವೆ, ಎಷ್ಟು ಕಲ್ಚರಲ್ ಆಗಿ ನಾವು ಎಷ್ಟು ಬೆಳೆಸಿದ್ರು ಕೂಡ ಅವ್ರು ನಮ್ಮ ಹತ್ರನೇ ನಮ್ಮ ಹತೋಟಿಗಳಿಗೆ ಇರ್ತಾವ ಅಂತ ಹೇಳಿಕ್ಕಾಗಲ್ಲ. ಈ ಚಿಕ್ಕ ಮಗು ಒಂದ್ ಮಗು ಮೊಬೈಲ್ ತಾಯಿ ಉಣಿಸ್ಬೇಕು ಅಂತಂದ್ರೆ ಮೊದ್ಲೆಲ್ಲ ಚಂದಮಾಮನ್ ತೋರಿಸ್ತಾ ಇದ್ರು. ಹಾಗಾಗಿ ಊಟ ಮಾಡ್ತೈತಿ ನೋಡು ಚಂದಮಾಮ ಬರ್ತಾ ಇದ್ದೇನೆ ಅಂತ ಒಂದು ಹಾಡು ಹೇಳಿ ಇದನ್ನ ಮಾಡ್ತಾ ಇದ್ರು. ಇಲ್ಲ ಯಾರಾದ್ರೂ ಬರ್ತಾರೆ ಅಂತ ಹೆದರ್ಸ್ತಿದ್ರು. ಈಗೇನು ಮೊಬೈಲ್ ಬೇಕೇ ಬೇಕು ಮಗುಗೆ. ಆ ಮೊಬೈಲ್ ಇಂದ ಅದು ಏನ್ ಉಣ್ಣುತ್ತೆ ಅನ್ನೋದೇ ಗೊತ್ತಿರಲ್ಲ. ಸುಮ್ನೆ ಬಾಯಿ ತೆಗಿತದೆ, ತಿಂತದೆ, ಅದು ಚೆನ್ನಾಗಿ ಮೆಲಕ್ ಹಾಕಲ್ಲ, ಚೆನ್ನಾಗಿ ಅನುಭವಿಸಿದ್ರಿ ಅದು ಸ್ವಾದನ್ನ ಅನುಭವಿಸೋದೇ ಇಲ್ಲ. ಊಟ ಮಾಡುವಾಗ ಕೂಡ ಮೊಬೈಲ್ ಹಿಂಗ್ ನೋಡ್ತಾರೆ, ಊಟ ಮಾಡ್ತಿರ್ತಾರೆ. ಅದ್ರದ್ದು ಏನು ಫೀಲಿಂಗ್ಸ್ ನಾವು ಊಟ ಮಾಡುವಾಗ ಹೇಗಿರ್ಬೇಕು, ನಾವು ಯಾವ ವಿಷಯ ಮಾಡುವಾಗ ಯಾವ ವಿಷಯದಲ್ಲಿ ಇರ್ತೇವೆ, ಬರೀ ಪ್ರತಿ ಸಲಿನೂ ಮೊಬೈಲೇ ಅಂತಂದ್ರೆ ಈಗ ಸಂಬಂಧಗಳು ಹೇಗೆ, ನಾವು ಊಟ ಮಾಡುವಾಗ ಎಲ್ಲರೂ ಕೂಡ ಜಾಯಿಂಟ್ ಫ್ಯಾಮಿಲಿ ಇರ್ಲಿ ಅಥವಾ ನಾವು ಗಂಡ ಹೆಂಡತಿ ಮಕ್ಕಳು ಅಷ್ಟೇ ಇರ್ಲಿ, ಊಟ ಮಾಡುವಾಗ 4 ಜನ ಇರ್ಲಿ 2 ಇರ್ಲಿ, ಕೂತ್ಕೊಂಡು ಚೆನ್ನಾಗಿ ಕೂತ್ಕೊಂಡು ಮಾತಾಡ್ಕೊಂಡು ಊಟ ಮಾಡಿದ್ರೆ ಮಾತ್ರ ಅದು ನಮಗ್ ಹತ್ತತೆ. ಅದರದ್ದು ನಾವು ಏನು ಸ್ವಾದ ಅನ್ನೋದನ್ನ ಅನುಭವಿಸಬಹುದು. ಮೊಬೈಲ್ ನಲ್ಲಿ ಇದ್ಕೊಂಡು ಈಗ ತಾಯಿ ಊಟ ಕೊಡ್ತಿರ್ತಾಳೆ, ಅಮ್ಮ ಅಮ್ಮ ಅನ್ಕೋತ ಬರೀ ಮೊಬೈಲ್ ನಲ್ಲಿ ಇಟ್ಕೊಂಡು ಹಿಂಗ್ ತಿಂತಾರೆ. ಅದರಿಂದ ಏನ್ ತಿಂತಾ ಇದಾರೆ, ಏನದು ಫುಡ್ ಏನ್ ಹತ್ತತ್ತೆ ಹೊಟ್ಟೆಗೆ, ಯಾವ್ದು ಸ್ವಾದ ಯಾವ್ದು ಟೇಸ್ಟ್ ಏನ್ ಗೊತ್ತಾಗತ್ತಾ? ಗೊತ್ತಾಗಲ್ಲ. ಈಗ ಸ್ಕೂಲ್ ನಲ್ಲೂ ಕೂಡ ಯಾಕೆ ಬೇಡ ಅಂತಾರೆ ಮೊಬೈಲ್ ಅಂತಂದ್ರೆ ಮಕ್ಕಳು ಹಾಳಾಗ್ತಾರೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಬೇಡ ಅಂತಾರೆ. ಸ್ಕೂಲ್ ನೊಳಗೆ ಕ್ಲಾಸ್ ರೂಮ್ ನಲ್ಲಿ ತಗೊಂಡು ಹೋಗ್ಬಾರ್ದು. ಮಕ್ಕಳು ಮನೆಗೆ ಬರುವಾಗ ಶಾಲೆಗೆ ಹೋಗುವಾಗ ಇಲ್ಲ ಮೇಡಮ್ ತರಲೇಬಾರ್ದು. ಸ್ಕೂಲ್ ಅಲ್ಲೇ ತರಲೇಬಾರ್ದು. ಕೂಡ ಸ್ಕೂಲ್ ನಲ್ಲಿ ಮೊಬೈಲ್ ಅವ್ರಿಗೆ ಅಲೋ ಇಲ್ಲ, ಮೊಬೈಲ್ ಇಲ್ಲ. ವಾಚ್ ನಲ್ಲಿ ಅವ್ರಿಗೆ ಆ್ಯಪ್ ಇದೆ, ಟ್ರೆಕ್ ವಾಚ್ ಅಂತ. ವಾಚ್ ನಲ್ಲಿ ಆ್ಯಪ್ ಇದೆ. ಆ ವಾಚ್ ಆ ಹುಡುಗಿ ಏನು ಮಾತಾಡೋಂಗಿಲ್ಲ, ಹುಡುಗಿ ಏನು ಮಾತಾಡೋಂಗಿಲ್ಲ. ನಾವು ಮನೆಯೊಳಗೆ ಇಟ್ಕೊಂಡು ನನ್ನ ಮಗ ಎಲ್ಲಿದ್ದಾನ ಅಂತ ಟ್ರ್ಯಾಕ್ ಮಾಡ್ಬೋದು. ಟ್ರೆಕ್ ವಾಚ್ ಅದು ನೀವು ಮೊಬೈಲ್ ಅಂತ ಮೊಬೈಲ್ ಅಲ್ಲ, ಮೊಬೈಲ್ ಆದ್ರೆ ಹಿಡ್ಕೊಂಡು ಮಕ್ಕಳು ಎಲ್ಲೆಲ್ಲಿ ತಿಳ್ಕೊಳ್ಳೋದು ಬೇರೆ, ಮೊಬೈಲ್ ಬೇರೆ. ದಟ್ ಈಸ್ ಮೊಬೈಲ್ ಆ್ಯಪ್. ಮೊಬೈಲ್ ಆ್ಯಪ್ ಇನ್ ವಾಚ್. ಆಮೇಲೆ ಹುಡುಗರಿಗೆ ಮೊಬೈಲ್ ಕೊಡೋಂಗಿಲ್ಲ ಅನ್ನೋದು. ಹುಡುಗರು ಡೈನಿಂಗ್ ಟೇಬಲ್ ಮೇಲೆ ಊಟ ಮಾಡೋದಿಲ್ಲ ಸಮಾಧಾನಿಗೆ ಅಂತ, ಅದನ್ನ ತಾಯಿ ಅದಕ್ಕೆ ನಿಯಂತ್ರಿಸಬೇಕು. ಆಕಿನೂ ಹೇಳ್ಬೇಕು ಮಕ್ಕಳಿಗೆ ಮೊಬೈಲ್ ಇಟ್ಟು ಬರ್ರಿ ಊಟಕ್ಕೆ ಹಾಕ್ತೀನಿ ಅಂತ. ಆಕೆ ಸುಮ್ಮನೆ ಹಾಕಿರ್ಬೇಕು. ಆಮೇಲೆ ಸಣ್ಣ ಹುಡುಗರಿಗೆ ಮೊಬೈಲ್ ಕೊಡ್ತೀವಿ ಅಂತ ಹೇಳಿ ಈಗ ಆ ಮಗು ಅದಕ್ಕೆ ಮೊಬೈಲ್ ಇಂದ ಏನು ಗೊತ್ತಿಲ್ಲ, ಅದಕ್ಕೆ ಕೊಡಕ್ಕೆ ಯಾರು ತಾಯಿ ಮಾಡ್ತಾಳಲ್ಲ. ಮೊಬೈಲ್ ಅಂತಂದ್ರೆ ನೀವು ಮೊಬೈಲ್ ವಿರೋಧ ಮಾಡ್ಬೇಕು, ಯಾವುದೇ ವಸ್ತುಗೂ ಕೆಟ್ಟನು ಇರ್ತದ, ಚಲೋ. ಆಮೇಲೆ ಈಗ ಜಗತ್ತು ಬಹಳ ಬೆಳೆದದ. ನಾವು ಈಗ ಒಂದ್ ಸಣ್ಣ ಊರೊಳಗ ಧಾರವಾಡ ಸಹಿತ ಇಷ್ಟು ದೊಡ್ಡದಾಗ್ಯದ. ಅಲ್ಲಿಯವರು ಬೇಕಾದಷ್ಟು ದೂರ ಹೋಗ್ಯಾರ, ಕೆಲಸ ಮಾಡ್ತಾರ, ಎಲ್ಲ ಮಾಡ್ತಾರ. ಈಗ ಹೊಸ ಟೆಕ್ನಾಲಜಿ ಇರ್ಲಿಲ್ಲ ಅಂದ್ರೆ ನಮ್ಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ? ಈಗ ಬೆಳೆದ ಈಗ ನೀವೇ ಹೇಳಿದ್ರಿ, ಮನೆ ಅಂಗಳದಿಂದ ಮಂಗಳದ ಅಂಗಳಕ್ಕ ಹೆಣ್ಮಗಳು ಹೋದ್ಲು. ಈಗ ಎದರಿಂದ ಸಾಧ್ಯ ಆಗ್ತದ? ಮೊಬೈಲ್ ಅಂತ ಒಂದು ಕಂಪ್ಯೂಟರ್, ಲ್ಯಾಪ್ಟಾಪ್ ಇವೆಲ್ಲದರಿಂದಾನೇ ಸಾಧ್ಯ ಆಯ್ತು, ಹೌದಲ್ಲ? ಆಮೇಲೆ ಈಗ ಕಿಚನ್ ನಿಂದ ಕೀಬೋರ್ಡ್ಗೆ ಜಿಗಿದ್ಲು ಹೆಣ್ಮಗಳು ಅಂತ. ಕಿಚನ್ ನಿಂದ ಕೀಬೋರ್ಡ್ 4 ಗೋಡೆ ಒಳಗೆ ಇದ್ದಂತ ನಾವು ಪೂರ್ಣ ಹೊರಗೆ ಹೋಗ್ಬೇಕಾದ್ರೆ ನಮಗ ಯಾವುದು ಇಂಥವೇ ಆಪ್ಗಳು, ಕಂಪ್ಯೂಟರ್, ಲ್ಯಾಪ್ಟಾಪ್, ಮೊಬೈಲು ಇವೆ. ಒಳ್ಳೆಯದನ್ನ ನಾವು ತಗೊಳಕ್ ಬರ್ತದೆ, ಯಾವುದೇ ಒಂದು ವಸ್ತು ಇರಲಿ ಒಳ್ಳೆಯದನ್ನೂ ತಗೊಳಕ್ ಬರ್ತದೆ, ಅದ್ರೊಳಗ ನಾವು ಕೆಟ್ಟದನ್ನೂ ತಗೊಳಕ್ ಬರ್ತದ ಅಂತ ನನಗನ್ನಿಸ್ತದೆ. ಸಾಮಾನ್ಯವಾಗಿ ಕೆಟ್ಟದನ್ನ ಜನ ಬೇಗ ಗ್ರಹಿಸ್ತಾರೆ. ಯಾವುದೇ ಒಂದು ವೈಜ್ಞಾನಿಕ ಉತ್ಪನ್ನ ಇರ್ಬೋದು, ಒಂದು ಆವಿಷ್ಕಾರ ಇರ್ಬೋದು, ಅದರಿಂದ ಕೆಟ್ಟದೇ ಜನಕ್ಕೆ ಬೇಗ ರೀಚ್ ಆಗುತ್ತೆ. ಇದರಲ್ಲಿ ನೀವು ತಾಯಿ ಯಾಕೆ ಮೊಬೈಲ್ ಅನ್ನ ಮಗು ಕೊಡ್ತಾಳೆ ಅಂತ ಹೇಳಿದ್ರೆ, ತಾಯಿ ಕೆಲ್ಸಕ್ಕೆ ಹೋಗ್ಬೇಕಿರುತ್ತೆ. ಮೊದಲಿನ ತರ ಮಗುನ ರಮಿಸಿ ಲಾಲಿಸಿ ಊಟ ಮಾಡಿಸೋ ಸಮಯ ಅವಳಿಗೆ ಇರಲ್ಲ. ಸಮಯದ ಅಭಾವದಿಂದ ಅವಳು ಏನ್ ಮಾಡ್ತಾಳೆ, ಮಗು ಎಂಗೇಜ್ ಆಗಿರ್ಲಿ, ಬೇಗ ಬೇಗ ಬಾಯಿ ಯಾರನ್ನ ತೊಟ್ಬಿಡ್ಬೋದು ಅಂತ ಕೊಡ್ತಾಳೆ. ಅದು ಒಂದು ಮಧುರ ಅನುಭೂತಿ ತಪ್ಪೋದು. ಅವಕಾಶ ಸಿಕ್ಕಾಗ ನಾನು ಉಪಯೋಗಿಸ್ಕೊಳ್ತೀನಿ, ನೀವು ಉಪಯೋಗಿಸ್ಕೊಳ್ತೀರಾ. ನನ್ನ ಕೈಲಿ ನನ್ನ ಬದುಕನ್ನ ಸುಲಭ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಇದೆ. ಮಗು ಊಟ ಮಾಡ್ಸಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ತು. ಮಗು ಊಟ ಮಾಡೋದು ಮಾತ್ರ ಮುಖ್ಯ ಆಗಿದೆ ನನಗೆ, ಮಗು ಹೊಟ್ಟೆ ತುಂಬೋದು ಮಾತ್ರ ಮುಖ್ಯ ಆಗಿದೆ. ಹಾಗಾಗಿ ಸುಲಭ ಊಟ ಮಾಡ್ಲಿ ಅಂತ ಮಗು ಕೈಲಿ ನಾನು ಮಾಡ್ಕೊಳ್ತೀನಿ. ನಾನು ಆಫೀಸ್ ಹೋಗುವಾಗ ಊಟ ಯಾಕೆ ಮಾಡ್ತೀನಿ, ಒಂದು ಹಾಫ್ ಅನ್ ಅವರ್ ಲಘು ಹೇಳ್ಬೇಕು, ಹಾಫ್ ಅನ್ ಅವರ್ ಮಗು ಊಟ ಮಾಡಿಸ್ಲಿಕ್ಕೆ ಇಟ್ಕೋಬೇಕು. ತಾಯಿ ಮಗುವಿನ ಜೊತೆಗೆ ಒಂದು ವಿಶಿಷ್ಟ ಸಂಬಂಧವನ್ನ ಕಳೆಯುವುದು ಸಹಿತ ಬಹಳ ಮುಖ್ಯ ಈಗಿನ ಜಗತ್ತಿನ. ಅದೇ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಮೇಡಮ್. ಈಗ ತಾಯಿ ಮಗುವಿನ ಜೊತೆ ಸಂಬಂಧ ಕಳಿತೇವೆ ಈ ಮೊಬೈಲ್ ಇಂದ ಆಗ್ತಾ ಇಲ್ಲ ಅಂತ ಸಂಬಂಧಗಳು ನಾಶ ಆಗ್ತಾ
ಮಾತಾಡ್ತಾ ಇದ್ದೇವೆ. ಯಾಕಂತಂದ್ರೆ ಈಗ ನೀವು ಹೇಳಿದ್ರಿ ತಾಯಿ ಮಗುವಿನ ಸಂಬಂಧ ಟೈಮ್ ಉಳಿಸ್ಕೋಬೇಕು ಅಂತ ಹೇಳಿ. ಹೇಗೆ ಉಳಿಸ್ಕೋತಾರೆ? ಉಳಿಸ್ಕೊಳ್ಳಿಕ್ಕಾಗಲ್ಲ. ಈ ಮೊಬೈಲ್ ಇಟ್ಕೊಂಡು, ಅದೇ ಹೇಳಿದ್ನಲ್ಲ ನಾನು ಇವಾಗ, ಮೊಬೈಲ್ ಇಟ್ಕೊಂಡು ತಿನ್ಸಿದ್ರೆ ಮಗುವಿನ ಪ್ರೀತಿನೂ ತಾಯಿ ಸಿಗಲ್ಲ, ತಾಯಿಗೆ ಮಗುವಿನ ಪ್ರೀತಿ ಸಿಗಲ್ಲ. ಹೀಗಾಗತ್ತೆ. ಈಗ ಹುಟ್ಟಿದ ಮಗುವಿಗೆ ಮೊಬೈಲ್ ಬೇಕಾಗುತ್ತೆ. ಏನು ಅದು ರೂಢ ಮಾಡಿಸ್ಬಿಟ್ಟಿರ್ತಾರೆ ತಾಯಿಯಂದ್ರು. ಅದು ಮಾಡಿಸ್ಬೇಡಿ ಅಂತ ಹೇಳ್ತಾ ಇದ್ವಿ ನಾವು. ಅದು ತಾಯಿಯಂದ್ರು ಮಾಡಿಸ್ಬೇಡಿ ಮಗುವಿಗೆ. ಮೇಡಮ್ ಕೇಳಿ, ಈಗ ಮೊಬೈಲ್ ಯಾಕೆ ಬಳಸಬಾರದು? ಬಳಸಿ, ಓಕೆ, ಆದ್ರೆ ಯಾಕೆ, ಯಾವ ವಿಷಯದಲ್ಲಿ ಬಳಸಬೇಕು, ಯಾವ ವಿಷಯದಲ್ಲಿ ಮಕ್ಕಳಿಗೆ ಹೆಚ್ಚಿಗೆ ಕೊಡಬಾರ್ದು ಅಂತ ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ, ಈಗ ಒಂದ್ ಮಗುಗ್ ಒಂದ್ಸಲ ತಾಯಿ, ನೀವು ಹೇಳಿದ್ರಿ ತಾಯಿ ಕೊಡ್ತಾರೆ ಅಂತ, ತಾಯಿ ಕೊಟ್ಟಾಗ ಆ ಮಗುಗೆ ಅದಕ್ಕೆ ಅಡಾಪ್ಟ್ ಆಗ್ಬಿಡುತ್ತೆ. ಇದು ನಮ್ಮ ಮಮ್ಮಿ ಕೊಟ್ಟಿದ್ದಾರೆ, ಇದನ್ನ ನಾನು ನೋಡ್ಕೊಳ್ಳೇಬೇಕು, ನಾವು ಊಟ ಮಾಡ್ಬೇಕಾದ್ರೆ ಇದು ನನಗೆ ಬೇಕು, ಮೊಬೈಲ್ ಬೇಕು, ಅದರಲ್ಲೇ ಇರುತ್ತೆ. ಹಂಗೆ ಬೆಳೀತಾ ಹೋಗುತ್ತೆ. ಮೊಬೈಲ್ ಬಿಟ್ಟು ಬೇರೆ ಜಗತ್ತೇ ಇರಲ್ಲ. ಹಾಗಾಗಿರುತ್ತೆ. ತಂದೆ ಮಕ್ಕಳು, ತಾಯಿ ಮಕ್ಕಳದು ರಿಲೇಶನ್ಶಿಪ್, ತಾಯಿ ಮಕ್ಕಳದು ರಿಲೇಶನ್ಶಿಪ್ ದೂರ ಆಗುತ್ತೆ. ಇದರಲ್ಲಿ ಪ್ರೀತಿ ಅನ್ನೋದು ಹುಟ್ಟಲ್ಲ ಅಷ್ಟೇ. ತಾಯಿಗೆ ಮೊಬೈಲ್ ಕೊಡ್ತಾ ಅಂತ ಹೇಳಿದ್ರು ನೀವ, ಅದನ್ನ ನಾ ಹೇಳಿಲ್ಲ. ಯಾಕಂದ್ರೆ ತಾಯಿ ಯಾಕೆ ನಿಮ್ ಪಾಯಿಂಟ್ ಕವರ್ ಮಾಡಿದೆ ನಾನು. ಯಾಕಂತಂದ್ರೆ ಈಗ ನೀವ್ ಹೇಳಿದ್ರಿ ಮೊಬೈಲ್ ಕೊಡ್ಲಾಕ ಟೈಮ್ ಮಾಡ್ಕೋಬೇಕು ಅಂತ. ಅವಾಗ ಮೊಬೈಲ್ ಮಾಡೋರೇ ತಾಯಿ. ಮೊಬೈಲ್ ಕೊಟ್ಟು ಮಕ್ಕಳನ್ನ ಹಾಳು ಮಾಡೋದೇ ತಾಯಂದ್ರು, ಪೇರೆಂಟ್ಸ್. ಅದಕ್ಕೆ ಆ ರೀತಿ ಆಗಬಾರ್ದು ಅನ್ನೋದಕ್ಕೆ ನಿಮ್ ಪ್ರೀತಿನ ನೀವು ಹಂಚಿಕೊಳ್ಳಿ ಸ್ವಂತವಾಗಿ. ಮೊಬೈಲ್ ಇಂದ ಪ್ರೀತಿ ಹಂಚಿಕೊಳ್ಳಿಕ್ ಹೋಗ್ಬೇಡಿ. ಮೊಬೈಲ್ ಇದಕ್ಕೆ ಕಾರಣ ಅಲ್ಲ. ಈಗ ನಾವು ಹೆಂಗ ಡೆವಲಪ್ ಮಾಡ್ತೀವಿ, ಎಲ್ಲಾರು ಮಾಡ್ತಾರ, ನಾವು ಮಾಡ್ತೀವಿ, ಇದನ್ನ ನಮ್ದು ಇದು ಅಲ್ಲದ. ನಾವು ನಮ್ಮ ಮಕ್ಕಳಿಗೆ ಕೊಡುದು. ಎಷ್ಟೋ ಮಂದಿ ಇದ್ದಾರೆ, ಇದನ್ನು ಇದ್ದಾರೆ. ಎಲ್ಲಾರು ಮಕ್ಕಳಿಗೆ ಮೊಬೈಲ್ ಕೊಟ್ಟು ಇಲ್ಲ, ಇದ್ದಾರೆ, ಎಷ್ಟೋ ಮಂದಿ ಇದ್ದಾರೆ ನೋಡ್ರಿ, ಅವರೇ ಇದ್ದಾರೆ. ನಾನು ಮಾತಾಡ್ತೀನಿ. ಯಾಕಂದ್ರೆ ಈಗ ನೀವು ಮೊಬೈಲ್ ಎಲ್ಲಾರು ಕೊಡ್ತಾರ, ಎಲ್ಲ 100 ಮಂದಿ ಕೊಟ್ರ 50 ಮಂದಿ ಕೊಡದವ್ರು ಇದ್ದಾರೆ, ಹೌದಿಲ್ಲ? ಆ ಕೊಟ್ಟವ್ರು ಅವ್ರು ತಪ್ಪದು, ಕೊಡಬಾರ್ದು ಅಂತ ಅವ್ರಿಗೆ ತಲೆಗಿರ್ಬೇಕು. ಈಗ ಅವ್ರಿಗೆ ತಮ್ಮ ಕೆಲಸ ಸರಳ ಆಗೋದಕ್ಕ ಅವ್ರು ಮಾಡಿದ್ದಕ್ಕ ಮೊಬೈಲ್ ತಪ್ಪು ಅನ್ನೋದು ನಾವು ಒಪ್ಪೋದಿಲ್ಲ. ವಸ್ತುವಿನ ತಪ್ಪಲ್ಲ, ವಸ್ತುವಿನ ತಪ್ಪಲ್ಲ. ಈಗ ಮೊಬೈಲ್ ಬಳಕೆ ಒಳ್ಳೇದ ಕೆಟ್ಟದ್ದ ಅನ್ನೋ ವಿಚಾರ ಈ ವೇದಿಕೆಯಲ್ಲಿ ಬಂದಿದೆ ಅಂದ್ರೆ ನಮ್ಗೆ ಅದು ಅಲಾರ್ಮ್ ಸ್ಥಿತಿಯಲ್ಲಿ ಇದೀವಿ ನಾವು ಅಂತ ಅರ್ಥ. ಇದು ಮೊಬೈಲ್ ಎಲ್ಲ ಒಳ್ಳೇದೇ ಆಗೋದಿದ್ರೆ ಈ ವೇದಿಕೆಗೆ, ಈ ಚರ್ಚೆಗೆ ನಾವು ಬರ್ಬೇಕಾಗಿರ್ಲಿಲ್ಲ. ಎಲ್ಲೋ ಒಂದ್ ಕಡೆ ನಮ್ಗೆ ಎಚ್ಚರಿಕೆ ಗಂಟೆ ನಡೀತಾ ಇದೆ. ಕೆಟ್ಟದ ಕಡೆ ನಾವು ಹೋಗ್ತಾ ಇದೀವಿ. ವಿ ಆರ್ ನಾಟ್ ಆನ್ ಎ ರೈಟ್ ಪಾತ್. ಎಲ್ಲೋ ದಿಕ್ಕು ತಪ್ತಾ ಇದೀವಿ. ನಮ್ಮ ಮಕ್ಕಳು, ನಮ್ಮ ಸಮಾಜ ದಿಕ್ಕು ತಪ್ತಾ ಇದೆ. ಅದನ್ನ ಎಚ್ಚರಿಸೋಕೆ ಮಾತ್ರ ನಾವಿಲ್ಲಿ ಕೂತಿದ್ದೀವಿ. ಈ ಒಂದು ವಸ್ತುವಿನ ಉಪಯೋಗ ಅದನ್ನ ಬಳಸುವುದರ ಮೇಲೆ ನಿಂತಿದೆ ಅಂತ ಹೇಳಿ. ಆದ್ರೆ ಬರೀ ಒಳ್ಳೇದೇ ಅಂತ ಅಲ್ವಲ್ಲ, ಕೆಟ್ಟದು ಮೊದಲೇ ಹೇಳಿದೆ. ಕೆಟ್ಟು ಮೆಟ್ಟಿ ನಿಂತಿದೆ ಇದು ಕೆಟ್ಟದ್ದು. ಯಾವ ವಸ್ತುವಿನಲ್ಲೂ ಇರಲ್ಲ. ಹೌದು. ಆದ್ರೆ ತುಂಬಾ ಕೆಟ್ಟದಿದ್ದಾಗ ಅದರಿಂದ ನಾವು ಅದನ್ನ ಮೀರಿ ಬಂದ್ಬಿಟ್ಟಿದೀವಿ. ಈಗ ಅದಕ್ಕೆ ಆವಿಷ್ಕಾರ ಆಗ್ಬೇಕು. ಯಾಕಂತಂದ್ರ ಹೆಂಗ ಸಮಾಜ ಕೆಟ್ಟದ ನಾವೇನ್ ಮುಂದ್ ಮಾಡ್ಬೇಕು ಅನ್ನೋದ ಮುಂದಿನ ಉದ್ದೇಶ ಅದೇ ಆಗ್ಬೇಕು. ಈಗ ಯಾಕಂದ್ರೆ ಹೌದಪ್ಪ ಎಲ್ಲಾರು ಮಾಡ್ತಾರೆ, ಮೊಬೈಲ್ ಕೊಟ್ರಿ, ಈಗ ಅವ್ನ ಮನೆ ಒಳಗ ಆ ಖುಷಿ ಮೊಬೈಲ್ ಕೊಟ್ರೆ ನಾನು ಕೊಡ್ತೀನಿ, ಅದಲ್ಲ, ಅವ್ರು ಕೊಟ್ಟಿದ್ದಾರ ನಾ ಕೊಡಂಗಿಲ್ಲ, ಉದ್ದೇಶ ಆಗ್ಬೇಕು. ಅದೇ ಈ ವೇದಿಕೆ ಇವತ್ತಿನ ಡಿಸ್ಕಷನ್ ಕೂಡ ಅದೇ. ಈಗ ಮಕ್ಕಳಿಗೆ ಮೊಬೈಲ್ ಜಾಸ್ತಿ ಕೊಡಬೇಡಿ. ಯಾಕಂತಂದ್ರೆ ಯೂಸ್ ಮಾಡಿ, ಆದ್ರೆ ಅಷ್ಟೊಂದು ಯೂಸ್ ಮಾಡೋದಲ್ಲ. ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಹೇಳೋದು ಪೇರೆಂಟ್ಸ್ ಕರ್ತವ್ಯ ಆಗಿರುತ್ತೆ. ಅವ್ರು ಹೇಳ್ಬೇಕಾಗಲ್ಲ. ಈಗ ಮಗು ಕೂಡ ಕೇಳಿ, ಮಗು ಕೂಡ ಮೊಬೈಲ್ ಹಿಡ್ಕೊಳತ್ತೆ, ಇದನ್ನೇ ನೋಡುತ್ತೆ ಅಂತ ನೀವು 24 hours ನೋಡ್ತೀರಾ? ಚೆಕ್ ಮಾಡ್ತೀರಾ? ಮಾಡಲ್ಲ. ಏನೋ ಚೆಕ್ ಮಾಡ್ತಿರುತ್ತೆ. ಒಂದ್ ಸಣ್ಣ ಮಗು ದೊಡ್ಡದಾಗುತ್ತೆ, ದೊಡ್ಡದಾಗಿ ಕಾಲೇಜ್ ಹೋಗುತ್ತೆ, ಇದನ್ನೇ ಚೆಕ್ ಮಾಡ್ತಾ ಇದಾರೆ, ಇದನ್ನೇ ಸ್ಟಡಿ ಮಾಡ್ತಾ ಇದಾರೆ ಅಂತ ಹೇಗೆ ಹೇಳ್ತೀರಿ ನೀವು? ತೆಗೆದು ನೋಡ್ಬೋದು. ಹೇಗೆ ನೋಡ್ತೀರಾ ಮೇಡಮ್? ನೋಡೋಕ್ ಸಾಧ್ಯನೇ ಇಲ್ಲ. ಮಕ್ಕಳು ಮೊಬೈಲ್ ಇಂದ ಹಾಳಾಗ್ತಾ ಇದಾರೆ ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ಹೌದು, ಮೊಬೈಲ್ ಇಂದ ಹಾಳಾಗ್ತಾರೆ. ಒಂದು SMS ಅಷ್ಟೇ ಅಲ್ಲದೆ ಒಂದು MMS ಕೂಡ ನೋಡ್ತಾರೆ. ಅದ್ರಲ್ಲಿ ಏನ್ ಬರುತ್ತೆ ಏನಿಲ್ಲ ನಿಮ್ ಮುಂದೆ ನೋಡಲ್ಲ ಅವರು. ತಮ್ಮ ಫ್ರೆಂಡ್ಸ್ ಮುಂದೆ ಶೇರ್ ಮಾಡ್ಕೊಂಡು ನೋಡ್ತಿರ್ತಾರೆ. ಕೆಟ್ಟದೇ ಯೂಸ್ ಮಾಡ್ಕೋತಾರೆ. ಅದರಿಂದ ಕೆಟ್ಟದ್ದೇ ಆಗುತ್ತೆ ಹೊರತು ಒಳ್ಳೇದಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸುವರ್ಣ ಅವ್ರ ಮಾತನ್ನ ನಾನು ಸಮರ್ಥಿಸ್ತೀನಿ. ನೀವು ಹೇಳಿದ್ರಿ ಮಕ್ಳ ಕೈಲಿ ಮೊಬೈಲ್ ಕೊಡ್ಬೇಡಿ, ನಾವು ಸಂಸ್ಕಾರ ಕೊಡ್ಬೇಕು, ನಾವು ಯಾವ ಸಂಸ್ಕೃತಿಯಲ್ಲಿ ಬೆಳೆಸ್ತೀವಿ ಅಂತ. ಈಗ ಎಲ್ಲ ಗೂಗಲ್ ಯುಗ, ಇಂಟರ್ನೆಟ್ ಯುಗ. ಹೋಮ್ವರ್ಕ್ ಅನ್ನ ವಾಟ್ಸ್ಆಪ್ ಅಲ್ಲಿ ಕಳಿಸ್ತಾರೆ. ಅವಾಗ ಮಗು ಕೈಲಿ ಮೊಬೈಲ್ ಕೊಡ್ಬೇಕು, ನಾವು ನೋಡ್ಬೇಕು 1 ನಿಮಿಷ. ಆಮೇಲೆ ಯಾವುದೇ ಒಂದು ವಿಷಯದ ವಿವರ ತಿಳ್ಕೊಳ್ಬೇಕಾದ್ರೆ ಗೂಗಲ್ ಅಲ್ಲಿ ಏನ್ ಬೇಕಾದ್ರೂ ಸಿಗುತ್ತೆ. ನೋಟ್ಸ್ ಬರ್ಕೊಳ್ತೀವಿ, ನೋಟ್ಸ್ ಬರ್ಕೊಳ್ಳೋದು ಅವೆಲ್ಲ ಹೊರಟೋದು. ಇವಾಗ ಪೇಪರ್ ಸಂಸ್ಕೃತಿ ಇಲ್ಲ, ಪೆನ್ ಸಂಸ್ಕೃತಿ ಇಲ್ಲ. ಇದರಿಂದ ಅಧ್ಯಾಪಕರು ಮತ್ತೆ ವಿದ್ಯಾರ್ಥಿಗಳ ನಡುವಿನ ಸಂಬಂಧ ಕಳಿಸ್ತಾ ಇದೆ. ಮತ್ತೆ
ನಾವು ನಮ್ಮ ಕಾಲದಲ್ಲೆಲ್ಲ ನಾವು ಒಂದಿನ ಸ್ಕೂಲಿಗೆ ಕಾಲೇಜಿಗೆ ಹೋಗಿಲ್ಲ ಅಂದ್ರೆ ನೋಟ್ಸ್ ಮಿಸ್ ಮಾಡ್ಕೊತಿದ್ವಿ, ಗೆಳೆಯರ ಮನೆಗೆ ಹೋಗ್ತಿದ್ವಿ, ಗೆಳತಿಯರ ಮನೆಗೆ ಹೋಗ್ತಿದ್ವಿ, ನಾವು ನೋಟ್ಸ್ ಬೇಕು ಕೇಳ್ತಿದ್ವಿ, ಅಲ್ಲಿ ನಮ್ಮ ಬಾಂಧವ್ಯ ಉತ್ತಮಗೊಳ್ತಾ ಇತ್ತು. ಈಗ ಯಾರ ಮೇಲೂ ಡಿಪೆಂಡ್ ಆಗ್ಬೇಕಿಲ್ಲ. ನಾನು ಇಂಡಿಪೆಂಡೆಂಟು, ನಾನು ನನ್ನ ಮೊಬೈಲು, ಬೇರೆ ಪ್ರಪಂಚ ನನಗೆ ಬೇಕಾಗಿಲ್ಲ. ಅಕ್ಕಪಕ್ಕದವ್ರನ್ನ ಅಡಿಗೆ ಕೇಳ್ತಾ ಇದ್ವಿ, ಇದ್ ಹೆಂಗ್ ಮಾಡಿದ್ರಿ, ಅದೇನ್ ಮಾಡಿದ್ರಿ, ನಿಮ್ಮಲ್ಲಿ ಏನ್ ಅಡಿಗೆ ಬೇಕಿಲ್ಲ. ಈಗ ಎಲ್ಲ ಗೂಗಲ್ ಅಲ್ಲಿ ಸಿಗುತ್ತೆ, ಇಲ್ಲ ಅವರೇ ಸ್ಟೇಟಸ್ ಅಪ್ಡೇಟ್ ಮಾಡಿರ್ತಾರೆ, ಅವ್ರ ಮೇಲೆ ಡಿಪೆಂಡ್ ಆಗ್ಬೇಕಾಗಿಲ್ಲ. ನಾನು ಇಲ್ಲಿ ಗೆಳೆತನ ನಷ್ಟ ಆಗ್ತಾ ಇದೆ, ನೆರೆಹೊರೆಯವರ ನಡುವೆ ಬರುವಂತ ಸಂಪರ್ಕ ಕೊಂಡಿ ಕಳಿಸ್ತಾ ಇದೆ. ತುಂಬಾ ಡೇಂಜರಸ್ ಸಿಚುವೇಶನ್. ಸಂಬಂಧಗಳ ಒಂದು ಸಾಮರಸ್ಯನೇ ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ಈಗ ಮೊದಲಿನ ಇದ್ದಂಗ ಗುರುಗಳು ಈಗಿದ್ದಾರ ಇದ್ದಾರೆ, ಇಲ್ಲ 50% ಈಗ 50% ಇಲ್ಲೇ ಇಲ್ಲ. ಮೊದ್ಲು ನಾವೆಲ್ಲ ಸ್ಕೂಲು ಇದು ಕಲ್ತಾಗಿಂದ ನಾವೇನ ತಪ್ಪು ಮಾಡಿದ್ರೆ ಒಂದು ಕಪಾಳ ಪಡೆದು ನಮ್ಮ ಮನೆ ತನಕ ಬಂದು ಟೀಚರ್ ಹೇಳ್ತಿದ್ರು. ಈಗ ಅವೆಲ್ಲ ಒಂದು ಏಟ್ ಹೊಡೆದ್ರ ಗುರುಗಳು, ಟೀಚರ್, ಪೇರೆಂಟ್ಸ್ ಬಂದು ಹೇಳ್ತಾರೆ. ಹೀಗಾಗಿ ಗುರುಗಳು ಏನ್ ಹೇಳುದಿಲ್ಲ, ಶಿಷ್ಯರು ತಮ್ಮ ತಿಳಿದು ತಾವು ಮಾಡಿದ ಕರೆಕ್ಟ್. ಅದೇ ಶಿಷ್ಯರು ತಾವು ಮಾಡಿದ ಕರೆಕ್ಟ್ ಅಂತಂದ್ರೆ ಮೊಬೈಲ್ ಇಂದಾನೆ ಮೊಬೈಲ್ ಬಳಗ ಶಿಷ್ಯರು ನಾವು ಕೂಡ ಹೊಡೆಸ್ಕೊಂಡು. ಈಗ ಶಿಕ್ಷಕರು ಯಾಕೆ ಹೆದರ್ತಾರೆ ಅಂತಂದ್ರೆ ಅವ್ರ ಕಡೆ ಮೊಬೈಲ್ ಇದೆಪ್ಪ, ಅವ್ರು ಎಲ್ಲರೂ ಏನಾದ್ರು ವಿಡಿಯೋ ಮಾಡಿ ನಾವು ಮಕ್ಕಳಿಗೆ ಹೇಗ್ ಶಿಕ್ಷಣ ಕೊಡ್ಬೇಕು ಅನ್ನೋದಕ್ಕೆ ಭಯ ಪಡ್ತಾರೆ. ಅದೇ ಮೊಬೈಲ್ ಈಗ ಬಂದ್ರು ಮೊಬೈಲ್ ಬರೋದಕ್ಕಿಂತ ಮುಂಚೆ ಅಲ್ಲಲ್ಲ, ಮೊಬೈಲ್ ಬರೋಕ್ಕಿಂತ ಜಾಸ್ತಿ ಕೆಟ್ಟಿಲ್ಲ. ಮೊಬೈಲ್ ಬಂದ ಮೇಲೆ ಅದರಿಂದಾನೇ ಅದನ್ನ ಯೂಸ್ ಮಾಡೋದ್ರಿಂದ, ಕೆಟ್ಟದಾಗಿ ಯೂಸ್ ಮಾಡೋದ್ರಿಂದ ಹುಡುಗರು ಕೆಟ್ಟಿದ್ದಾರೆ. ಆದ್ರೆ ಒಳ್ಳೆ ರೀತಿ ಯೂಸ್ ಮಾಡ್ಲಿಲ್ಲ, ಆದ್ರೆ ಕೆಟ್ಟದಾಗಿ ಯೂಸ್ ಮಾಡ್ತಾರಲ್ಲ ಅದರಿಂದ ಕೆಟ್ಟಿದ್ದಾರೆ ಅಂತ ಹೇಳ್ತೀನಿ. ಮೊಬೈಲ್ ಇದ್ದಾಗ ಪೇಪರ್ ಇತ್ತು, ಪೇಪರ್ ನಿಂದ ಕೆಡ್ತಿದ್ರು. ಫೋಟೋಸ್ ಇದ್ವು, ಫೋಟೋಸ್ ನಿಂದ ಮೊಬೈಲ್ ಮುಂಚೆನೂ ನಾವು ಈಗೆಲ್ಲ ಮೊಬೈಲ್ ಮಾಡ್ಕೊಂಡು ಅದನ್ನೆಲ್ಲ ಅಳಿಸ್ಬೇಕಾಗಲ್ಲ. ಗೋಡೆ ಮೇಲಿಂದ ಅಳಿಸ್ಬೋದು, ಗೋಡೆ ಮೇಲಿಂದ ಎಷ್ಟಿರುತ್ತೆ ಆ ಏರಿಯಾಕ್ ಮಾತ್ರ ಈಗ ಹೊರದೇಶಕ್ಕೂ ಹೊರಟೋಗಿರುತ್ತಲ್ಲ, ಅದನ್ನ ಹೇಗೆ ನಡೆಸ್ತೀರಾ? ನಡೀತಲ್ಲ, ಅದು ತಿದ್ದುಕೋತಾರ ಅವರು. ಹಿಂಗ ನಾವು ಮಾಡಬಾರ್ದಾಗಿತ್ತು, ಮೊಬೈಲ್ ಅದು ಇಡೀ ಜಗತ್ತೇ ನೋಡ್ತೇವೆ. ಕೆಟ್ಟದಾಗೆ ಕಳಿಸ್ಲಿ. ದೌರ್ಬಲ್ಯ ಅದನ್ನ ಮೇಡಮ್ ಒಂದ್ ನಿಮಿಷ, ದೌರ್ಬಲ್ಯ ಆಗಿದೆ ಇವಾಗ. ಮೊಬೈಲ್ ಒಂದ್ ನಿಮಿಷ. ಈಗ ಮೊಬೈಲ್ ನಿಂದ ನೀವೇನ್ರಿ ಒಂದೇ ಗೋಡೆಯಲ್ಲಿ ಚಿತ್ರ ಬರೆದಿರ್ತಾರೆ ಅಂತ ಆ ಏರಿಯಾಕ್ ಮಾತ್ರ ಗೊತ್ತಾಗ್ತದೆ. ಈಗ ಏನ್ ಮಾಡ್ತಾರೆ ಹುಡುಗರು, ಮೊಬೈಲ್ ಅಲ್ಲಿ ಬೇಕಾದ ವಿಡಿಯೋ ಮಾಡ್ತಾರೆ, ಮಾಡಿ ಕಳಿಸ್ಬಿಡ್ತಾರೆ. ಅದರಿಂದ ಎಷ್ಟು ದುಷ್ಪರಿಣಾಮ ಆಗುತ್ತೆ. ಸಂಬಂಧಗಳು ಯಾವ ರೀತಿ ಹಾಳುತ್ತೆ. ಒಂದ್ ಹುಡುಗಿ ತಾನ ಅವ್ರ ನಂಬಿ ಲವ್ ಮಾಡ್ತಾ ಇರ್ತಾರೆ, ಅಥವಾ ಏನೇನೋ ವಿಡಿಯೋ ಮಾಡ್ತಾರೆ. ಒಂದ್ ಹುಡುಗಿ ಅವಳು ಹೋಗಿರ್ತಾರೆ, ಅಥವಾ ಹುಡುಗರ್ದು ಮಾಡ್ತಾರೆ. ಹುಡುಗರ ಬಗ್ಗೆನೂ ಕೆಟ್ಟದಾಗಿ ಅಪಪ್ರಚಾರ ಮಾಡ್ತಾರೆ, ಹುಡುಗಿಯರ ಬಗ್ಗೆನೂ ಕೆಟ್ಟದಾಗಿ ಅಪಪ್ರಚಾರ ಮಾಡ್ತಾರೆ. ಆದ್ರೆ ಮೊದ್ಲೆಲ್ಲ ಏನಾಗ್ತಿತ್ತು, ನೀವು ಗೋಡೆ ಮೇಲೆ ಮಾತ್ರ ಸೀಮಿತ ಆಗಿರ್ತಿತ್ತು, ಆ ಕಾಲೇಜಿಗೆ ಮಾತ್ರ ಸೀಮಿತವಾಗಿರ್ತಿತ್ತು. ಈಗ ಎಲ್ಲಾ ಕಡೆ ಕೊಡ್ತಿದ್ರು. ಕಳಿಸ್ಬಿಟ್ರೆ, ಮೊಬೈಲ್ ಇಂದ ಕಳಿಸ್ಬಿಟ್ರೆ ಯಾರು ಗೊತ್ತಿರ್ಲಾರ್ದವ್ರು ಕೂಡ ಅದನ್ನ ನೋಡ್ಕೊಂಡು ಅದು ಕೆಟ್ಟದಾಗೆ ಆಗ್ಬಿಡುತ್ತೆ. ಆ ಮಕ್ಕಳಿಗೆ ಅವ್ರದ್ದೆಲ್ಲ ಹೆಸರು ಕೆಡುತ್ತೆ, ಹಾಗೆ ರಿಲೇಶನ್ಶಿಪ್ ಹಾಳಾಗ್ಬಿಡ್ತವೆ. ಇದರಿಂದ ಮೊಬೈಲ್ ಬಳಕೆಯಿಂದ ಅದರಲ್ಲೇ ಕೆಟ್ಟದಾಗಿ ದುರುಪಯೋಗ ಪಡಿಸೋದ್ರಿಂದ ಸಂಬಂಧಗಳು ಹಾಳಾಗ್ತವೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಇನ್ನೊಂದು, ಈಗ ನಾವು ವಿದ್ಯಾರ್ಥಿಗಳ ಬಗ್ಗೆ ಮಾತಾಡಿದ್ವಿ, ಬೆಳೆಯೋ ಮಗು ಬಗ್ಗೆ, ಮತ್ತೆ ಅನಾರೋಗ್ಯದಿಂದ ಇರೋರು ಸಮಾಜದಲ್ಲಿ ಮಾತಾಡಿದ್ವಿ. ಈಗ ಗಂಡ ಹೆಂಡತಿ ನಡುವೆ ಒಂದ್ ದೊಡ್ಡ ಗೋಡೆ ನಿರ್ಮಿಸ್ತಾ ಇದೆ. ಸೇತುವೆ ಬರ್ಬೇಕಾಗಿದ್ದ ಜಾಗದಲ್ಲಿ ಗೋಡೆ ನಿರ್ಮಾಣ ಆಗ್ತಾ ಇದೆ. ಈಗ ಹೆಂಡತಿ, ಗಂಡ ಮೊಬೈಲ್ ನೋಡ್ತಾ ಕೂತಿರ್ತಾನೆ, ಹೆಂಡತಿ ಹೇಳ್ತಾಳೆ ರೀ ಒಂದ್ ಮಾತು ಕೇಳಲ್ಲ ಅಂತ. ಗಂಡ ಮೊಬೈಲ್ ನೋಡ್ಕೊಂಡು ಹೇಳು ಅಂತಾನೆ. ಅದ್ರ ಬದಲಿಗೆ ಅವಳ ಕಣ್ಣನ್ನು ನೋಡಿದ್ರೆ ಅವಳ ಕಣ್ಣಲ್ಲಿ ಏನ್ ಆಸೆ ಇದೆ, ಏನ್ ಯಾವ ಭಾವನೆ ವ್ಯಕ್ತಪಡಿಸ್ತಾ ಇದ್ದಾಳೆ, ಅವಳು ಎಷ್ಟು ಆಪ್ತಳಾಗಿ ಹೇಳ್ತಾ ಇದ್ದಾಳೆ, ನನ್ನಿಂದ ಏನ್ ನಿರೀಕ್ಷೆ ಮಾಡ್ತಾ ಇದ್ದಾಳೆ. ಒಂದು ಮಾತುಕತೆ, ಸಂಭಾಷಣೆ ಪರಿಪೂರ್ಣ ಅನಿಸ್ಬಿಡೋದು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಮಾತ್ರ. ಕಣ್ಣಲ್ಲಿ ನೋಡದೆ ಅವಳು ಮೊಬೈಲ್ ನೋಡ್ತಾ ಉತ್ತರ ಕೊಟ್ಟಾಗ ಹೆಂಡತಿಗೆ ನಿರಾಸೆ ಆಗತ್ತೆ. ನಾನು ಹೇಳೋದ್ ಕೇಳಿಸ್ಕೊಳ್ತಾ ಇಲ್ಲ ಅವಳು ಹೇಳ್ತಾ ಇರ್ತಾಳೆ ಹ್ಞೂ ಅಂತ ಇರ್ತಾರೆ. ಅಥವಾ ಗಂಡನೇ ಏನು ಐ ಲವ್ ಯು ಅಂತಾನೆ ಹೇಳ್ದ ಅನ್ಕೊಳ್ಳಿ, ಅವಳು ವಾಟ್ಸ್ಆಪ್ ಅಲ್ಲಿ ಕಳಿಸ್ದ, ಮೊಬೈಲ್ ಅಲ್ಲಿ ಕಳಿಸ್ದ ಗಂಡ ಅಂತಂದ್ರೆ ಅದು ಆ ಭಾವನೆ ಹೆಂಗ ಅರ್ಥ ಆಗುತ್ತೆ. ನೀವು ಬೈದ್ರು ಅದೇ ಟೆಕ್ಸ್ಟ್ ಹೋಗುತ್ತೆ, ABCDನೇ ಹೋಗುತ್ತೆ, ಆನೇ ಹೋಗುತ್ತೆ, ನೀವು ಹೊಗಳಿದ್ರು ಅದೇ ಹೋಗುತ್ತೆ. ಆ ಭಾವನೆಗಳು ತುಂಬಾ ವೇರಿ ಆಗುತ್ತೆ. ಅದು ಸಂಭಾಷಣೆಯಿಂದ ಕಣ್ಣಿಟ್ಟು ನೋಡಿದಾಗ ಮಾತ್ರ ಅರ್ಥ ಆಗೋದು. ಮನುಷ್ಯನಿಗೆ ಅದು ಎಟ್ಟದು ಹೊರತು ಯಾವಾಗಲೂ ಮೊಬೈಲ್ ಇಂದ ಹಿಡ್ಕೋತಾರೆ.
ಮಾಡ್ತಾರಂತಿಲ್ಲ. ಯಾವಾಗ್ಲೂ ನಾವು ಮೊಬೈಲ್ ಅನ್ನ ಹಿಡ್ಕೋತೀವಿ ಅಂತ ಏನಿಲ್ಲ. ಲವ್ ಮಾಡೋ ಮುಂದೆ ಮೊಬೈಲ್ ಹಿಡ್ಕೊಳಂಗಿಲ್ಲ, ಹೌದಲ್ಲ? ಪ್ರೀತಿ ಮಾಡೋ ಗಂಡ ಹೆಂಡತಿ ಜಗಳ ಉಂಟು ಮಾಡುವ ತನಕ ಅಂತಾರೆ. ಆದ್ರೆ ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ಅವ್ರಿಗೆ ಸಮಯ ಸಿಗುತ್ತೆ ಬೆಡ್ ಅಲ್ಲಿ ಮೊಬೈಲ್ ನೋಡಕ್ಕೆ, ವಾಟ್ಸ್ಆಪ್ ಮೆಸೇಜ್ ಚೆಕ್ ಮೊಬೈಲ್ ಇಟ್ಕೊಂಡು ಅವರ ಸಮಯ ಮಾಡ್ತಿರ್ತಾರೆ. ಪ್ರೀತಿಯ ಲೋಕದಲ್ಲಿ ಹೆಂಗಾಗ್ತದೆ ಅನ್ನೋದನ್ನ ನಾರೇ ನೋಡಿ. ಮೊನ್ನೆ ನಾನು ವಾಕಿಂಗ್ ಹೋಗಿದ್ದೆ, ಒಬ್ಬರೇ ಹೋಗಿದ್ದೆ, ನನ್ನ ಗಂಡನ ಜೊತೆಗೆ ಹೋಗಿದ್ದಿಲ್ಲ. ಅವತ್ತ ನಾ ಏನ್ ಜಗಾಡಿದ್ದಿಲ್ಲ. ಮತ್ತೆ ಅವತ್ತು ಏನಾಯ್ತು, ಕುತ್ಕೊಂಡಿದ್ದೆ, ಮುಂದಿನ ಬೆಂಚಿನೊಳಗ ಇಬ್ರು ಹುಡುಗ ಹುಡುಗಿ ದೊಡ್ಡವರು ಇರ್ಬೋದು ಅಂತ ತಿಳ್ಕೊಂಡ್ರೆ ಕೂತ್ಕೊಂಡಿದ್ರು. ಅವ್ರು ಒಬ್ರಿಗೊಬ್ರು ಮೂಕರು, ಇಬ್ರು ಮೂಕ ಕಿವುಡ ಹಿಂಗ್ ಕೈ ಮಾಡಿ ಹಿಂಗ್ ಮಾಡಿ ಮಾತಾಡ್ತಾ ಇದ್ರು, ಜಗಳ ಆಡ್ತಾ ಇದ್ರು. ಚೆನ್ನಾಗಿ ಗೊತ್ತಾಗ್ತಿತ್ತದು. ಆಮೇಲೆ ಹುಡುಗಿ ಹಳ್ಳಿ ಕತ್ತಾಕಿ ಒಮ್ಮೆ ನೆನಪಾತಕಿಗೆ ಮೊಬೈಲ್ ತೆಗೆದು ಅದ್ರೊಳಗೆ ಮೆಸೇಜ್ ಮಾಡಿದ್ರು. ಆ ಹುಡುಗನು ಅದನ್ನ ನೋಡ್ದ, ಅವ್ನು ಕಿವಿನೂ ಕೇಳಿಸಂಗಿಲ್ಲ, ಇದು ಬಾಯಿ ಮಾತು ಬರಂಗಿಲ್ಲಲ್ಲ. ಆ ಹುಡುಗ ಆಕಿ ಅದನ್ನ ಮೊಬೈಲಿನ ಸಂದೇಶ ನೋಡಿದಾಗ ಆಕಿನ ಹಿಡಿದು ಅಪ್ಕೊಂಡ, ಅದನ್ನು ತಪ್ಪಾತು ಅಂತಲ್ಲ, ಹಿಂಗ್ ಕೈ ಬಹುಶಃ ಇದೊಂದು ವಿಶೇಷ ಘಟನೆ ಅಂತ ಅನ್ಸುತ್ತೆ. ಇನ್ನು ಒಂದು ಅಂದ್ರೆ ಜಸ್ಟ್ ಫಾರ್ ಜೋಕ್ ಅಂತ ಏನಂದ್ರ ಮನುಷ್ಯಾಗ ಈಗ ಅಗದಿ ಇರಾಬದ್ರ ನಿಂತ ಜಗಳಾಡೋ ದಿವಸಗಳು ಇದು ಗಂಡ ಹೆಂಡತಿ. ಈಗ ಏನ್ ಮಾಡ್ತಾರ, ಆಕೆ ಎಲ್ಲಿ ಮೊಬೈಲ್ ಹಿಡ್ಕೊಂಡು ಕೂತಿರ್ತಾರ, ಈಗ ಸಿಟ್ಟು ಬಂತಂದ್ರೆ ಇಬ್ರು ಒಂದೊಂದ್ ಕಡೆ ಮೊಬೈಲ್ ಹಿಡ್ಕೊಂಡು ಒಂದ್ ತಾಸು ಕೊಡ್ತಾರ. ಅಷ್ಟೊತ್ತಿಗೆ ಅವ್ರ ಸಿಟ್ಟು ಡೌನ್ ಆಗಿಬಿಟ್ಟಿರ್ತದ, ಒಂದಿಬ್ರು ಒಂದಾಗ್ತಾರೆ. ಯಾಕಂತಂದ್ರೆ ಒಂದ್ ತಾಸು ಆಗ್ಬಿಟ್ಟಿರ್ತದ. ಯಾವಾಗಿದ್ರು ಮನುಷ್ಯ ಸಿಟ್ಟಿನ ಟೈಮ್ನಾಗ ವಾದ ಆಗ್ತಿಲ್ಲ, ಸೈಲೆಂಟ್ ಆಗಿಲ್ಲ, ಸೈಲೆಂಟ್. ಯಾಕಂದ್ರೆ ಜಗಳದ ಟೈಮ್ ಸಿಟ್ಟು ಬಂದ ಸಿಟ್ಟಿನ ಕೈಯಾಗ ಬುದ್ಧಿ ಕೊಡಬಾರ್ದು. ಈಗ ಕೇಸ್ಗಳು ಜಾಸ್ತಿ ಆಗ್ತಾ ಇರೋದು ಮೊಬೈಲ್ ಬಳಕೆಯಿಂದ. ಗಂಡ ಮೊಬೈಲ್ ಯೂಸ್ ಮಾಡ್ತಾನೆ, ಹೆಂಡತಿ ಮೊಬೈಲ್ ಯೂಸ್ ಮಾಡ್ತಾಳೆ, ನಮ್ ಜೊತೆ ಚೆನ್ನಾಗಿ ಮಾತಾಡಲ್ಲ ಅಂತ ಕೋರ್ಟ್ ನಲ್ಲಿ ಡಿವೋರ್ಸ್ ಬರ್ತಾ ಇದೆ. ಮೊದಲೆಲ್ಲ ಏನಾಗ್ತಾ ಇತ್ತು, ಪ್ರೀತಿ ಕಡಿಮೆ ಆಗಿ ಅಥವಾ ಬೇರೆ ಯಾವ್ದೋ ಕಾರಣಕ್ಕೆ ಡೈವರ್ಸ್ ಬರ್ತಾ ಇತ್ತು. ಈಗೇನು ನನ್ನ ಗಂಡ ಮೊಬೈಲ್ ನಲ್ಲೇ ಇರ್ತಾರೆ 24 ತಾಸು, ನನ್ನ ಹೆಂಡತಿ ಮೊಬೈಲ್ ನಲ್ಲೇ ಇರ್ತಾರೆ, ಯಾರ ಜೊತೆ ಮಾತಾಡ್ತಾರೋ ಯಾರ ಜೊತೆ ಬಿಡ್ತಾರೋ ಗೊತ್ತೇ ಇಲ್ಲ. ಇದೇ ಕಾರಣಕ್ಕೆ ಡಿವೋರ್ಸ್ ಗಳು ಬರ್ತಾ ಇದಾವೆ, ಇದೇ ಕಾರಣಕ್ಕೆ ಡಿವೋರ್ಸ್ ಆಗ್ತಾ ಇದೆ. ಕೋರ್ಟ್ ನಲ್ಲಿ ಬಂದ ಏನ್ ರೀಸನ್ ಇರಲ್ಲ. ಜಡ್ಜ್ ಕೇಳ್ತಾರೆ, ಏನಪ್ಪ ನೀನ್ ರೀಸನ್ ಏನ್, ಎದಕ್ಕೆ ಡಿವೋರ್ಸ್ ಕೊಡ್ತಾ ಇದೀಯಾ ಅಂತ ಕೇಳಿದಾಗ ನನ್ನ ಹೆಂಡತಿ ಯಾವಾಗ್ಲೂ ಮೊಬೈಲ್ ನಲ್ಲಿ ಇರ್ತಾರೆ, ಅವ್ರು ಯಾರ ಜೊತೆ ಮಾತಾಡ್ತಾ ಇರ್ತಾರೆ ಅನ್ನೋದೇ ಗೊತ್ತಿರಲ್ಲ. ಅದು ಕೂಡ ಯಾರ ಜೊತೆ ಚಾಟ್ ಮಾಡ್ತಾ ಇರ್ತಾರೆ, ತಾಯಿ ಜೊತೆ ಮಾತಾಡ್ಬೋದು, ಬ್ರದರ್ಸ್ ಜೊತೆ ಮಾತಾಡ್ಬೋದು, ಫ್ರೆಂಡ್ಸ್ ಜೊತೆ ಒಳ್ಳೆ ರೀತಿ ಇರ್ಬೋದು. ಆದ್ರೂ ಕೂಡ ಯಾರ ಜೊತೆ ಮಾತಾಡ್ತಾ ಇರ್ತಾರೆ ಅನ್ನೋದು ಗೊತ್ತಿರ್ಲಾರ್ದೆ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ, ನನ್ನನ್ನು ಇದು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರ. ಡಿವೋರ್ಸ್ ಕೇಸ್ ಇದರಿಂದನೇ ಕೂಡ ಸಂಬಂಧಗಳು ನಾಶವಾಗ್ತಾ ಇದಾವೆ. ಈ ಮೊಬೈಲ್ ಬಳಕೆಯಿಂದನೇ ಸಂಬಂಧಗಳು ನಾಶವಾಗ್ತಾ ಇದಾವೆ. ಅಲ್ಲ, ಇದು ಬುದ್ಧಿ ಪಕ್ವ ಇಲ್ಲಾರ್ದವ್ರು ಮಾಡೋದಿಲ್ಲ. ನಿಜವಾದ ಮಾಡೋದೇ ಇಲ್ಲ. ನಿಜವಾದ ಜಗಳಾಡ್ತಾರ, ಆಮೇಲೆ ಯಾರು ನನ್ನ ಹೇಳ್ತೀನಿ ಸಂಶಯ ಯಾರು ಮಾಡೋದಿಲ್ಲ. 100% ಪ್ರೀತಿ ಹೆಚ್ಚು ಇದ್ದಿದ್ದೇನೋ, ಮೊದಲ ಡಿವೋರ್ಸ್ ಇದ್ದಿದ್ದಿಲ್ಲೇನು, ಮೊದಲು ಇತ್ತು. ಈಗ ಅದ್ರ ಕಾರಣದ ಜೋಡಿ ಈಗ ಮೊಬೈಲ್ ಒಂದು ಕಾರಣ ಸಣ್ಣದು. ಏನು ಮೊಬೈಲ್ ಇಂದ ಮೊಬೈಲ್ ಯೂಸ್ ಮಾಡ್ತಾಳೆ, ಡೈವೋರ್ಸ್ ತಗೊಳ್ಳೋದು ಎಷ್ಟು ಕ್ಷುಲ್ಲಕ ಪಕ್ವ ಎಲ್ಲ ಮಾಡೋ ಕೆಲಸ ಅಂತ. ಒಂದ್ ನಿಮಿಷ, ಮೊದ್ಲ ಡಿವೋರ್ಸ್ಗೆ ಬಹಳ ದೊಡ್ಡ ದೊಡ್ಡ ಕಾರಣ ಇರ್ತಿತ್ತು. ಅವು ಫುಲ್ ಡಿವೋರ್ಸ್ ಆಗೇ ಮುಗಿದಿದ್ದು. ಈಗ ಮೊಬೈಲ್ ನೋಡ್ತಾಳ ನನ್ನ ಹೆಂಡತಿ ಅಂದ್ರೆ ಜಡ್ಜ್ ಹೇಳ್ತಾರ, ನೋಡ್ಬೇಡವ ಒಂದಿಷ್ಟು ಗಂಡನ ಕಡೆನೂ ಲಕ್ಷ ಕೊಡು ಅಂತ ಅವ್ರಿಬ್ರು ಒಂದು ಮಾಡಲ್ಲ. ತಗಿಸ್ತಾರೆ, ಕಾಲ್ ಡೀಟೇಲ್ಸ್ ತಗಿಸಿ ಅಂತ ಹೇಳ್ತಾರ, ಜಡ್ಜಿಗೆ ರಿಕ್ವೆಸ್ಟ್ ಮಾಡ್ಕೊತಾರೆ. ಇದರಿಂದ ಸಂಬಂಧಗಳು ಅವಾಗೆ ಹಾಳಾಗ್ತಾವ. ಒಂದ್ಸಲ ಕೋರ್ಟಿಗೆ ಹೋದ್ಮೇಲೆ ಮುಗಿದು ಹೋಯ್ತು. ಗಂಡ ಹೆಂಡತಿ ಮನಸ್ಸು ಹೊಡೆದು ಹೋಗುತ್ತೆ. ಗಂಡ ನನ್ನ ಬಿಟ್ಟು ಬೇರೆದವ್ರ ಜೊತೆ ಮಾತಾಡ್ತಾ ಇದ್ದಾನೆ ಅಂತ ಅವಳು ಅನ್ಕೋತಾಳೆ, ಗಂಡ ಅವ್ನು ಬೇರೆದವ್ರ ಜೊತೆ ಮಾತಾಡ್ತಾ ಇದಾರೆ ಅನ್ಕೋತಾಳೆ. ಇದು ಕೋರ್ಟಿಗೆ ಹೋದ್ಮೇಲೆ ಸಂಬಂಧಗಳೇ ಮುಗಿದು ಹೋಗ್ತವೆ. ಇದರಿಂದ ಮೊಬೈಲ್ ಅದಷ್ಟೇ ಅಲ್ಲ, ಕೋರ್ಟ್ ನಲ್ಲಿ ಕೂಡ ವಾದ ಆಗುವಾಗ ಅದೇ ಆಗುತ್ತೆ. ಮೊಬೈಲ್ ನಲ್ಲಿ ಯಾರ ಜೊತೆ ಮಾತಾಡ್ತಾ ಇದ್ರು, ಮೊಬೈಲ್ ಜೊತೆ ಏನಿತ್ತು, ಯಾರ್ದೋ ಜೊತೆ ಸಂಬಂಧ ಇತ್ತು, ಇಂಥವೆಲ್ಲ ಬರ್ತವೆ. ಸಂಬಂಧಗಳು ನಾಶ ಆಗ್ತಾ ಇದ್ದಾವೆ. ಹಾಗಾಗಿ ಬಳಸುವಾಗ ಅಲ್ಲ, ನಾನ್ ಹೇಳಕ್ ಇಷ್ಟಪಡ್ತೇನೆ ಇಷ್ಟೇ, ಮೊಬೈಲ್ ಬಳಸಿ ಆದ್ರೇನು ಗಂಡ ಹೆಂಡತಿ ಸಂಬಂಧಗಳು ಹಾಳು ಮಾಡ್ಕೋಬೇಡಿ. ಅದನ್ನ ಹೇಳ್ತಾರೆ. ಮೊಬೈಲ್ನೇ ಕಾರಣ, ಮೊಬೈಲ್ ಬಳಸೋದ್ರಿಂದನೇ ಹಾಳಾಗ್ತದೆ ಸಂಬಂಧಗಳು.
ಇವರೆಲ್ಲ ಮೊಬೈಲ್ ಬಳಕೆಯಿಂದ ಗಂಡ ಹೆಂಡತಿ ದೂರ ಆಗ್ತಾ ಇದಾರೆ. ಈಗ ನೋಡಿ ಮೇಡಮ್ ಹೇಳಿದ್ರು ನಮ್ ಪರವಾಗಿದ್ದವರು, ಗಂಡ ಮೊಬೈಲ್ ನಲ್ಲಿ ಇರ್ತಾನೆ, ಬೆಡ್ ಮೇಲೆ ಬಂದಾಗ ಹೆಂಡತಿನೂ ಮೊಬೈಲ್ ನಲ್ಲಿ ಇರ್ತಾಳೆ. ಏನ್ ಪ್ರೀತಿ ಬರುತ್ತೆ? ಈಗ ಏನು ಯಾರ ಜೊತೆ ಮಾತಾಡ್ತಾ ಇದ್ದೆ? ನನ್ನ ಫ್ರೆಂಡ್ಸ್ ಬಿಡು, ಕಾಲೇಜ್ ಫ್ರೆಂಡ್ಸ್. ಆಯ್ತಾ, ನೀ ಏನ್ ಮಾತಾಡ್ತಾ ಇದ್ದೆ? ನಾನು ಕಾಲೇಜ್ ಫ್ರೆಂಡ್ಸ್ ಜೊತೆ ಚಾಟ್ ಮಾಡ್ತಾ ಇದ್ದೀನಿ. ಅವ್ರು ಏನ್ ಚಾಟ್ ಮಾಡ್ತಾ ಇರ್ತಾರೆ? ಕಾಲೇಜ್ ನಲ್ಲಿ ಇದ್ದ ಡೇಸ್, ನಾನ್ ಹಂಗ್ ಲವ್ ಮಾಡ್ತಿದ್ದೆ, ನಿನಗೆ ಹೀಗ್ ಮಾಡ್ತಾ ಇದ್ದೆ ಕಾಲೇಜ್ ನಲ್ಲಿ, ಅಥವಾ ಏನೋ ಹಿಂದಿಂದು ಗಂಡ ಹೆಂಡತಿ ನಡುಬರಕ್ ಸಂಬಂಧ ದೂರ ಆಗ್ಲಿಕ್ಕೆ ಇದೆ ಕಾರಣ. ನೀವು ನಿಮ್ ಫ್ರೆಂಡ್ಸ್ ಜೊತೆ ಮಾತಾಡೋದು, ನಾನು ನನ್ನ ಫ್ರೆಂಡ್ಸ್ ಜೊತೆ ಸಂಶಯದಿಂದ ಡಿವೋರ್ಸಿಗೆ ಅಪ್ಲೈ ಮಾಡೋದಿಲ್ಲ ಯಾರು. ಯಾರ ಜೊತೆ ಮಾತಾಡಿದ್ರು, ಏನು ಮಾತಾಡಿದ್ರು, ಅವ್ರದ್ದು ಇವ್ರದ್ದು ಸಂಶಯ ಅದು ಸಂಬಂಧ ಹೆಂಗದ ಅವ್ರದ್ದು ಅನ್ನೋದನ್ನ ಪತ್ತೆ ಮಾಡ್ತಾರ, ಪತ್ತೆದಾರರು ಇರ್ತಾರ. ಅದನ್ನೆಲ್ಲಾ ನೋಡಿ ಅಲ್ಲಿ ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಅವರು ಪತ್ತೆ ಸ್ಟಾರ್ಟ್ ಆಯ್ತು. ಮೊಬೈಲ್ ಬಳಕೆಯಿಂದಲೇ ಗಂಡನಿಗೆ ಡೌಟ್ ಬಂದು ಪತ್ತೆ ಮಾಡಿ, ಡೌಟ್ ಬರಲೇಬೇಕು. ಅದೇ ಮತ್ತೆ ಮೊಬೈಲ್ ಬಳಕೆಯಿಂದಲೇ ಬರುತ್ತೆ. ಅಲ್ಲ, ಈಗ ಡೌಟ್ ಕೊಡೋದು ಯಾಕ? ಅದು ಸಂಬಂಧ ಸರಿ ಇಲ್ಲ, ಮೊಬೈಲ್ ಇಂದಲೇ ಸಂಬಂಧಗಳನ್ನ ಡೌಟ್ ಬಂದು ಬೇಕಾದ ಈಗಲೂ ಮಾಡ್ತಾರೆ. ಹಳ್ಳಿ ಒಳಗೆ ಡೌಟ್ ಬಂದು ಹೊಡೆದು ಹಾಕ್ತಾರೆ. ಯಾಕೆ ಮಾಡ್ತಾರೆ? ಅವ್ರ ಮೊಬೈಲ್ ಇರುತ್ತಿಲ್ಲ, ಸಂಶಯ ಅನ್ನೋದು ಬಹಳ ಕೆಟ್ಟ. ಹೊಡೆದು ಹಾಕಿದ್ರು ಕೂಡ ಎಷ್ಟೋ ಜಗಳ ಮಾಡಿದ್ರು ಗಂಡ ಹೆಂಡತಿ ಕೂತ್ಕೊಂಡು ಊಟ ಮಾಡ್ತಾರೆ. ಈ ಮೊಬೈಲ್ ಮೊಬೈಲ್ ಗಂಡ ಹೆಂಡತಿ ಕುತ್ಕೊಂಡು ಊಟ ಮಾಡ್ತಿದ್ರು ಅಂತ ಹೇಳಿರಲ್ಲ, ಈಗ ನಂದು ವಿಷಯ ಅಂತರ ಆಗ್ತದೆ. ಆದ್ರೂ ಹೇಳ್ತೀನಿ, ಮೊದ್ಲ ಹೆಣ್ಣಿನ ಪರಿಸ್ಥಿತಿ ಹೆಂಗಿತ್ತು ಅದನ್ನ ವಿಚಾರ ಮಾಡ್ರಿ. ಅವ ಏನ್ ಮಾಡಿದ್ರು ಮಡ್ಸ್ಕೊಂಡಿರ್ತಿದ್ಲು. ಈಗ ನಾವು ಮಡ್ಸ್ಕೊತೀವ? ಹೌದಲ್ಲ? ಈಗ ಹೆಣ್ಣು ಹೊರಗ್ ಬಂದಾಳ, ಈಗ ಎಲ್ಲಾ ಜಗತ್ತು ನೋಡ್ತಾಳ. ಅಂತ ಹೊರತೊಳಗ ನೀವು ಕುಡ್ಕೊಂಡು ಊಟ ಮಾಡ್ತಿದ್ರು ಅಂದ್ರೆ ಅವ್ರು ಜಗಳ ಮಾಡಿದ್ಮೇಲೆ ಅವ್ರು ತಮ್ಮ ಜಗಳದ ಕಾರಣ ಏನು ಅದನ್ನೆಲ್ಲ ಸಂಭಾಳಿಸಿಕೊಂಡ ಎಲ್ಲ ಒಬ್ರಿಗೊಬ್ರು ಚರ್ಚಾ ಮಾಡಿನೇ ಕೂಡ್ಕೊಂಡು ಊಟ ಮಾಡ್ತಾರೆ ಈಗಿನ ಕಾಲದೊಳಗೆ. ಮೊಬೈಲ್ ನಿಂದ ಅವ್ರು ಇದನ್ ಮಾಡ್ತಾರ ಅಂತ ನೀವು ಹೇಳಿದಿರಲ್ಲ, ಅವ್ರು ಎಲ್ಲವನ್ನ ಪತ್ತೆ ಮಾಡ್ತಾರೆ. ಪತ್ತೆ ಮಾಡೋದು ಸಂಬಂಧ ಕರೆಕ್ಟ್, ಅವ್ರಿಬ್ಬರದು ಸಂಬಂಧ ಅದ ಅಂದಾಗಲೇ ಮಾತ್ರ ಡೈವರ್ಸ್ ಡೌಟ್ ಬರ್ಬೇಕು. ಬೇಕಾದ ರಾಮನಿಗೆ ಡೌಟ್ ಬಂದಿತ್ತಲ್ರಿ, ಮೊಬೈಲ್ ಇತ್ತಾವ ಬಳಸ್ತಾ ಇದ್ದಿಲ್ಲ ಕೂಡ ಅವರು. ಏನು ಗಂಡ ಹೆಂಡತಿ ಒಳ್ಳೆಯವರೇ ಅಂತ ಆದ್ರೂ ಕೂಡ ಮೊಬೈಲ್ ನಲ್ಲಿ ಏನಾಗುತ್ತೆ ಕೊಡಿ. ಅವಾಗೆಲ್ಲ ಅವ್ರದ್ದು ದೂರ ಇದ್ರು ಕೂಡ ಆಮೇಲೆ ಅವ್ರವ್ರ ಪ್ರೀತಿ ಅನ್ನೋದಿತ್ತು. ಈಗ ಒಂದ್ಸಲ ಮೊಬೈಲ್ ನಿಂದ ಟೆಸ್ಟ್ ಮೊಬೈಲ್ ಅಂತಾರಲ್ಲ, ಈಗ ರಾಮನ್ ಕಾಲದ ಮೊಬೈಲ್ ಇದ್ದಿದ್ದು ಅಂದ್ರೆ ಎಲ್ಲಾ ಟೈಮ್ ಈ ಪರಿಸ್ಥಿತಿ ಡೌಟ್ ಅಂತಲ್ಲ ಅದು ಹೇಳಿದ್ ಕೇಳಿ. ಮೊಬೈಲ್ ಇಲ್ಲ ಅಂತಂದ್ರು ಮೊಬೈಲ್ ಬಳಕೆ ಇತ್ತ ಡೌಟ್ ಪಟ್ನ. ಆಮೇಲೆ ಕೂಡ ಅವರು ಗಂಡ ಹೆಂಡತಿ ಒಳ್ಳೆಯವರಾಗಿದ್ರು. ಈಗ ಮೊಬೈಲ್ ಮಾತಾಡೋದ್ರಿಂದ ಗಂಡ ಹೆಂಡತಿ ದೂರ ಆದ್ರೆ ಒಂದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೇ ಅಲ್ಲದೆ ಸಂಬಂಧಗಳು ಗಂಡ ಹೆಂಡತಿದಷ್ಟೇ ಅಂತಲ್ಲ, ತಂದೆ ತಾಯಿಗಳು ಕೂಡ ಈಗ ಮಕ್ಕಳು ದೂರ ಇರ್ತಾರೆ ಅಂತ ನೀವ್ ಹೇಳಿದ್ರಿ, ನಿಮ್ ಪಾಯಿಂಟೇ ತಗೋತೇನೆ. ಮಕ್ಕಳು ಫಾರಿನ್ ಅಲ್ಲಿ ಇರ್ತಾರೆ ಅಂತ. ಈಗ ಹಬ್ಬ ಹರಿದಿನಗಳಲ್ಲಿ ಎಷ್ಟು ಜನ ಮಕ್ಕಳು ಹತ್ರ ಬರ್ತಾರೆ ಹೇಳಿ? ಆ ಮೊಬೈಲ್ ನಲ್ಲೇ ಆಯ್ತು ಹಾಯ್ ಬಾಯ್ ಅಂತ ಅಂದ್ಬಿಟ್ರೆ, ಅಲ್ಲೇ ಮೊಬೈಲ್ ನಲ್ಲೇ ಕೂಡ ಹಬ್ಬ ಮಾಡ್ತೇವೆ, ನಾವ್ ಈದ್ ಊಟ ಮಾಡಿದ್ರೆ ನಾವ್ ಆ ಅಡಿಗೆ ಮಾಡಿದ್ರೆ ಏನ್ ಸಮಾಧಾನ? ಮನೆ ಒಳಗಿಲ್ಲ, ತಾಯಿ ತಂದಿನ್ ಬಿಟ್ಟು ಹೊರಗೆ ಬರ್ತೀರಿ, ಕೆಲ್ಸಕ್ಕೆ ಹೋಗ್ತೀರಿ, ಹೌದಲ್ಲ? ಜಗತ್ತು ಬೆಳೆದಂಗ ನಾವು ಜಗತ್ತಿಗೆ ಸರಿಯಾಗಿ ಅದರ ಬೆಳವಣಿಗೆಗೆ ಸರಿಯಾಗಿ ನಾವು ಬೆಳವಣಿಗೆ ಆಗ್ಬೇಕಾಗ್ತದೆ. ಈ ಮೊಬೈಲ್ ಬೇಡ ಅಂತ ಹೇಳಿ ನಿಮ್ಮಲ್ಲಿ ಎಷ್ಟು ಜನ ಹೋಗ್ತೀರಿ ಹೇಳಿ? ನಿಮ್ಮ ಹತ್ರ ಮೊಬೈಲ್ ಬೇಡ ನಾವು ಮೊಬೈಲ್ ಬೇಡ ಅಂತಲ್ಲ, ಆದ್ರೆ ಅದ್ರ ಬಳಸಲೇಬೇಡಿ ಅಂತ ಹೇಳ್ತಾ ಇಲ್ಲ. ಅದನ್ನ ಸರಿಯಾಗಿ ಕೇಳಿ ಮೇಡಮ್, ಮೊಬೈಲ್ ಬಳಸಲೇಬೇಡಿ ಅಂತ ಹೇಳ್ತಲ್ಲ, ಅದರಿಂದ ಸಂಬಂಧಗಳು ಹೇಗೆ ನಾಶ ಆಗ್ತಾವೆ ನಾವು ಹೇಳ್ತಾ ಇದ್ದೇವೆ. ಈಗ ಜನರಿಗೆ ನಾವು ಹೇಳೋದಾತು, ಮಕ್ಕಳಿಗೆ ತಿಳಿಸೋದಾತು, ಇದನ್ನೇ ನೀವು ಸಂಬಂಧಗಳನ್ನು ಉಳಿಸ್ಕೊಳ್ಳಿ. 24 ವರ್ಷ ಮೊಬೈಲ್ ನಲ್ಲೇ ಇರ್ಲಿಕ್ಕೆ ಹೋಗ್ಬೇಡಿ. ತಂದೆ ತಾಯಿಗಳ ಪ್ರೀತಿನೂ ಬೇಕು, ಅಣ್ಣ ತಮ್ಮ ಪ್ರೀತಿನೂ ಬೇಕು. ಈಗ ಅದೇ ಮೊಬೈಲ್ ಇಂದ
ಸಾಧನ. ಪ್ರೀತಿ ಸಾಧನ, ಪ್ರೀತಿ ಸಾಧ್ಯ ಇದಾವ ಮೇಡಮ್. ಎಷ್ಟೋ ಮೊಬೈಲ್ ನಲ್ಲೇ ಪ್ರೀತಿ ಆಗುತ್ತೆ, ಮೊಬೈಲ್ ನಲ್ಲೇ ಮಾತಾಡ್ತಾರೆ, ಮೊಬೈಲ್ ನಲ್ಲೇ ಚಾಟಿಂಗು, ಮೊಬೈಲ್ ನಲ್ಲೇ ವಿಡಿಯೋ ಕಾಲ್, ಮೊಬೈಲ್ ನಲ್ಲೇ ಮದುವೆ, ಮೊಬೈಲ್ ನಲ್ಲೇ ಮುಗಿದು ಹೇಳಬೇಕು. ಸಂಬಂಧ ಹೆಂಗ ಮೊಬೈಲ್ ಇಟ್ಕೊಂಡವ್ರೆಲ್ಲ ಸಂಬಂಧ ಪ್ರೀತಿ ಅಂತ ಹೇಳಿದ್ರಲ್ಲ, ಮೊಬೈಲ್ ಪ್ರೀತಿ ಮೊಬೈಲ್ ಇಂದ ಡಿವೋರ್ಸ್ ಅಂತಿರಲ್ಲ, ಡಿವೋರ್ಸ್ ಜಗಳ ಅಂತಿರಲ್ಲ. ಪ್ರೀತಿನೇ ಬೇರೆ, ಮೊಬೈಲ್ ಬಳಕೆನೇ ಬೇರೆ. ಪ್ರೀತಿ ಬೇರೆ, ಮೊಬೈಲ್ ಬಳಕೆ ಬೇರೆ. ನಿಮ್ಮ ಒಂದು ಭಾಗ ಒಪ್ಪಣಂತೆ. ಒಂದು ತುಂಬಾ ಆತಂಕಕಾರಿ ವಿಷಯ ಅಂದ್ರೆ ಮೊಬೈಲ್ ನಿಂದ ಹನಿ ಟ್ರ್ಯಾಪ್ ಅಂತ ಒಂದು ದಾರಿಯಲ್ಲಿ ಹೋಗಿ ಯುವಜನಾಂಗ ಅಥವಾ ಯಾವುದೇ ಒಂದು ಅಧಿಕಾರಿಗಳಿರ್ಬೋದು ದೇಶವನ್ನ ಒತ್ತ ಇಡೋ ಮಟ್ಟಕ್ಕೆ ಬರ್ತಾ ಇದ್ದಾರೆ. ದೇಶದ ಸೀಕ್ರೆಟ್ಗಳನ್ನ ಬಿಟ್ಕೊಡ್ತಾ ಇದ್ದಾರೆ. ಅದು ಮೊಬೈಲ್ ಇಂದ ಸಾಧ್ಯ ಆಗಿರೋದು. ಮೊಬೈಲ್ ಇಲ್ದಿದ್ರೆ ಇದಾಗ್ತಿರ್ಲಿಲ್ಲ. ಒಂದ್ ಸಂಸಾರ ಅಲ್ಲ, ಒಬ್ಬ ವ್ಯಕ್ತಿ ಅಲ್ಲ, ಒಬ್ಬ ವಿದ್ಯಾರ್ಥಿ ಅಲ್ಲ, ಒಬ್ಬ ಗಂಡ ಹೆಂಡತಿ ಅಲ್ಲ, ಒಬ್ಬ ತಂದೆ ತಾಯಿ ಅಲ್ಲ, ಇಡೀ ದೇಶದ ಸೀಕ್ರೆಟ್ ಅನ್ನ ಹನಿ ಟ್ರ್ಯಾಕ್ ಮೂಲಕ ಸೀಕ್ರೆಟ್ ಬಿಟ್ಕೊಟ್ಟು ಒತ್ತೆ ಇಡುವಂತಹ ದುರ್ಬಳಕೆ ಮಾಡ್ತಾರಂತ ಒಂದು ದುಸ್ಥಿತಿ ಉಂಟಾಗಿರೋದು ಮೊಬೈಲ್ ಅನ್ನೋ ಒಂದೇ ಒಂದು ಆವಿಷ್ಕಾರದ ದುರ್ಬಳಕೆಯಿಂದ ಅಲ್ಲ. ಮೊಬೈಲ್ ಇಲ್ದಾಗಲೂ ಮೀರ್ ಜಾಫರ್ ಇದ್ದ, ಮೊಬೈಲ್ ಇಲ್ದಾಗೂ ಚೆನ್ನಮ್ಮನ ಕೆಟ್ಟ ಜನರು ಅವ್ರು ಯಾವಾಗ ದೇಶ ಒಳಗಡೆ ನುಸುಳ್ತಾ ಇದ್ರು. ಇದು ಹೊರ ದೇಶದಲ್ಲಿ ಇದ್ಕೊಂಡೆ ಹನಿ ಟ್ರ್ಯಾಪ್ ಮಾಡ್ತಿದ್ದಾರೆ. ಅವ್ರು ದೂರನೇ ಇರ್ತಾರೆ, ಆದ್ರೆ ಹನಿ ಟ್ರ್ಯಾಪ್ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ನಾವೀಗ ಹೇಳ್ತಾ ಇದ್ವಿ ಮೊಬೈಲ್ ದುರ್ಬಳಕೆಯಿಂದ ಆಗುವಂತ ನಾಶಗಳು, ಮೊಬೈಲ್ ಬಳಕೆಯಿಂದ ಆಗುವಂತ ಸಂಬಂಧಗಳು ಹೇಗೆ ದೂರ ಆಗ್ತಾ ಇದಾವೆ ಅಂತ ಹೇಳ್ತಾ ಇದ್ದೇವೆ. ಹೊರತು ಈಗ ಮೊಬೈಲ್ ಇರ್ಲಾರ್ದೆ ಜೀವನಾನೇ ಇಲ್ಲ, ಮೊಬೈಲ್ ಇರ್ಲಾರ್ದೆ ಇಲ್ಲ. ನಾವು ಮೊಬೈಲ್ ಬಳಕೆಗಳಿಂದ ಹೇಗಾಗುತ್ತೆ, ಸಂಬಂಧಗಳು ದೂರ ಆಗ್ತಾ ಇದಾವೆ. ಯಾಕಂತಂದ್ರೆ ತಂದೆ ತಾಯಿಗಳ ಪ್ರೀತಿ ಸಿಗ್ತಾ ಇಲ್ಲ, ಅಣ್ಣತಮ್ಮರ ಪ್ರೀತಿ ಸಿಗ್ತಾ ಇಲ್ಲ, ಈಗ ಗಂಡ ಹೆಂಡತಿಗಳ ಅವ್ರವ್ರ ಪ್ರೀತಿ ಸಿಗ್ತಾ ಇಲ್ಲ, ಮಕ್ಕಳಿಗೆ ತಂದೆ ಪ್ರೀತಿ ಇಲ್ಲ, ತಾಯಿಗೆ ಮಕ್ಕಳ ಪ್ರೀತಿ ಇಲ್ಲ. ಈ ರೀತಿ ಆಗ್ತಾ ಇದೆ. ಯಾಕಂದ್ರೆ ಬರೀ ಮೊಬೈಲ್ ನಲ್ಲಿ ಯಾವಾಗ್ಲೂ 24 ತಾಸು ಮೊಬೈಲ್ ನಲ್ಲಿ. ಈಗ ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ, ಒಂದ್ ತಾಯಿ ಮಗಳು ಇರ್ತಾಳೆ, ತಾಯಿ ಚೆನ್ನಾಗಿ ಮಗಳನ್ನ ಕಲಿಸ್ಬೇಕು ಅಂತ ಹೇಳ್ತಾರ, ಹೊರಗಡೆ ಇಟ್ಟಿರ್ತಾಳೆ, ಹಾಸ್ಟೆಲ್ ನಲ್ಲಿ ಇದ್ದು ಕಲಿತಾ ಇರ್ತಾಳೆ. ಒಂದ್ ಯಾವಾಗಾದ್ರೂ ಬಾರಪ್ಪ ಅಂತ ಹೇಳಿ ಕಾಲ್ ಮಾಡಿರ್ತಾಳೆ. ಹಬ್ಬಕ್ಕಂತ ಹೋದ್ರು ಕೂಡ ಅವಳು ಕಂಟಿನ್ಯೂ ಮೊಬೈಲ್ ಅಲ್ಲೇ ಇರ್ತಾಳೆ ಹೊರತು ತಾಯಿನ ಪ್ರೀತಿಯಿಂದ ಮಾತಾಡ್ಸಲ್ಲ, ತಾಯಿನ ಪ್ರೀತಿಯಿಂದ ಕುಂತ್ಕೊಂಡು ಅವ್ರ ಜೊತೆ ಊಟ ಮಾಡಲ್ಲ. ಯಾಕು ಅಂತಂದ್ರೆ ತಾಯಿ ಮನಸ್ಸಿಗೆ ಹೋಗುತ್ತೆ, ಯಾಕೆ ನನ್ನ ಮಗಳು ಈ ತರ ಆಗ್ಬಿಟ್ಲಲ್ಲ, ಏನಾಯ್ತು ಅಂತ. ಆದ್ರೆ ಅವಳಿಗೇನು ಮೊಬೈಲ್ ಅಡಾಪ್ಟ್ ಆಗ್ಬಿಟ್ಟಿರ್ತಾಳೆ. ಫ್ರೆಂಡ್ಸ್ ಜೊತೆನೇ ಮಾತಾಡ್ಬೇಕು, ನಾನು ಇವ್ರ ಜೊತೆ ಈ ಟೈಮಿಗೆ ಇಲ್ಲಿ ಮಾತಾಡ್ಲೇಬೇಕು, ಈ ಟೈಮಿಗೆ ಇಷ್ಟ ಇರ್ಲೇಬೇಕು, ಈ ಟೈಮಿಗೆ ಇದನ್ನ ನೋಡ್ಲೇಬೇಕು. ಹಂಗಿದ್ದಾಗ ತಾಯಿಗೆ ಏನ್ ಗೊತ್ತಾಗುತ್ತೆ, ಪಾಪ ನನ್ನ ಮಗಳು ಬರೀ ಮೊಬೈಲ್ ನಲ್ಲಿ ಇರ್ತಾಳೆ ಅಂತೇಳಿ ಮಾನಸಿಕವಾಗಿ ಪಾಪ ಅವಳು ಒಳಗೊಳಗೆ ನೋವು ಪಡ್ತಾ ಇರ್ತಾಳೆ. ಅದು ಗೊತ್ತೇ ಆಗಲ್ಲ ಯಾರಿಗೂ. ಇದರಿಂದ ಮೊಬೈಲ್ ಬಳಸೋದ್ರಿಂದ ಅದ್ರಿಗೆ ಸಂಬಂಧಗಳನ್ನ ದೂರ ಮಾಡ್ಕೊತಾ ಇದೀವಿ ನಾವು ಅಂತೇಳಿ. ಯಾಕಂದ್ರೆ ತಂದೆ ತಾಯಿ ಇದ್ದಾಗ ಮೊಬೈಲ್ ಸ್ವಲ್ಪ ದೂರ ಇಟ್ಬಿಡಿ, ತಂದೆ ತಾಯಿ ಪ್ರೀತಿನ ಅನುಭವಿಸಿ, ಕೂತ್ಕೊಂಡು ಊಟ ಮಾಡಿ, ಅಣ್ಣ ತಮ್ಮರ ಜೊತೆ ಚೆನ್ನಾಗಿ ಪ್ರೀತಿಯಿಂದ ಮಾತಾಡಿ ಅಂತ ಹೇಳಿಕ್ ಇಷ್ಟಪಡ್ತೇನೆ. ಅದೇ ದುಷ್ಟನ್ ಕಂಡ್ರೆ ದೂರ ಸಂಬಂಧಗಳು ಈಗ ಅವ್ವ ಅಪ್ಪ ಈಗ ಅತಿ ಹೆಂಗ ಹೇಳ್ತಾರಲ್ಲ, ಈಗ ಅದು ಒಂದು ಪಾರ್ಟ್ ಆಯ್ತು. ಓಕೆ, ಈಗ ದೇಶದ ಸೈನಿಕರು ಏನ್ ಮಾಡ್ತಿದ್ರು, ಅವ ಎಲ್ಲೋ ಆ ಗಡಿ ಒಳಗ ಹೆಂಡ್ತಿಗೆ, ಆ ಹೆಂಡ್ತಿಗೆ ಏನು ಸಾಧನ, ಮೊಬೈಲ್ ಆಗೋದಿಲ್ಲ. ಆಕಿ ಅದನ್ನೇ ಈಗ ಅವ್ರು ಎಷ್ಟೋ ಸೈನಿಕರು ಹುತಾರಾದ್ರಲ್ಲ, ಆಕಿ ಆಗ ಲಾಸ್ಟ್ ಅವ್ನ ಜೋಡಿ ಮಾತಾಡಿದ ಮೊಬೈಲ್ ಒಂದ ನೋಡ್ಲಿಕ್ಕೆ ಅದೇ ಒಂದೇ ನೋಡ್ತಾಳ. ಆಕಿ ಇದನ್ನ ಲಾಸ್ಟ್ ಇಂದ ಅವ್ನ ಜೋಡಿ ಮಾತಾಡಿದ್ನಲ್ಲ, ಇದಲ್ಲ ನಂದು ಎಷ್ಟು ಇದ್ರೊಳಗೆ ಫೇಸ್ಬುಕ್ ನ ಸ್ವಲ್ಪ ಬಂದಾವ. ಆಕಿ ಲಾಸ್ಟ್ ಗಂಡನ್ ಜೋಡಿ ಮಾತಾಡಿದ್ದು, ಲಾಸ್ಟ್ ಗಂಡನ್ ಜೋಡಿ ಏನಿದ್ದು ಆಕಿ ಅದೇ ಆಕಿಗ ಅದು ಸಂಬಂಧ ಆಕಿಗೆ ಹೋಗುದಿಲ್ಲ. ಅವಾಗ ನನ್ನ ಗಂಡ ಇಷ್ಟು ದೀರ್ ಇದ್ದ ಅನ್ನತಕ್ಕಿಯಲ್ಲೇ ಅಭಿಮಾನದಿಂದ ಸೈನಿಕರದ್ದು ಹೇಳಿದ್ರು ಅಲ್ಲ, ದೇಶದ ಅವ್ರು ಹೇಳಿದ್ರು ಸೈನಿಕರು ಲೀಕ್ ಮಾಡ್ತಾರ. ಆ ಸೈನಿಕರು ಅದು ಏನಿತ್ತು ಅಲ್ಲ, ಆದ್ರೆ ಸೈನಿಕರಿಗೂ ಅವ್ರಿಗೊಂದು ಏನು ಒಂದು ಇದನ್ನ ಮೊದ್ಲೇನಿತ್ತು, ಅವಾಗ ಹೋದ ಗಡಿ ಏನೂ ಇಲ್ಲ, ಅವ ಒಂದು ಸತ್ತದ ಸುದ್ದಿ ಸಹಿತ 8 ದಿನದ ಮೇಲೆ ಅವ್ರಿಗೆ ಗೊತ್ತಾಗ್ತಿತ್ತು. ಅದು ಈಗ ಹಂಗಲ್ಲ, ಈಗ ಅವ್ರಿಗೆ ಗೊತ್ತಾಗ್ತದೆ ಏನಾಗ್ತದ ಪರಿಸ್ಥಿತಿ ಏನದ, ಅದರಿಂದ ಅವ್ರಿಗೆ ಗೊತ್ತಾಗ್ತದೆ. ಆ ಮನೆಯವರಿಗೆ ಅಲ್ಲಿ ನನ್ನ ಮಗ ಏನ್ ಮಾಡ್ಲಿಕ್ಕತ್ತಾನ, ಏನ್ ನಡೆದ ಅಂಬೋದು ಅವರಿಗೆ ಅರಿವಾಗ್ತದೆ. ಈಗ ಸೈನಿಕರು ನಾವು ಯಾವುದೇ ಒಂದು ಕೆಲಸ ಮಾಡುವಾಗ, ನಿರ್ಧಾರ ತಗೊಳ್ಳುವಾಗ ನಮ್ಮ ಮನೆಯಲ್ಲಂತೂ ಹಾಗೆ ಮಾಡ್ತೀವಿ. ಏನಾದ್ರು ಒಂದು ತಗೋಬೇಕು, ಇದ್ರ ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಏನು, ಇದು ಬೇಕಾ ಬೇಡವಾ. ಹಾಗೆ ನೋಡಿದಾಗ ಸೈನಿಕರದ್ದು ಹೇಳಿದ್ರೆ ಯಾರೋ ಕಿವುಡ್ರು ಮೂಗರು ಮಾತಾಡೋ ಸಂಭಾಷಣೆಗೆ ಸಹಾಯ ಮಾಡೋದು ಹೇಳಿದ್ರಿ. ಈ ತರದ 1-2 ಒಳ್ಳೇದು ಈ ಕಡೆ ನಿಂತ್ರೆ 10-15 ಕೆಟ್ಟದ್ದು ಈ ಕಡೆ ನಿಲ್ಲುತ್ತೆ.
ಹಾಗಾಗಿ ನಾವು ಕೆಟ್ಟದ್ರ ಕಡೆ ಹೆಚ್ಚು ಗಮನ ಕೊಡ್ಬೇಕು ಹೊರತು ಒಳ್ಳೇದು ಮಾಡ್ತಾನೆ ಇರುತ್ತೆ, ಅದು ಮಾಡ್ಲಿ. ಆದ್ರೆ ಕೆಟ್ಟದ್ದು ಮಾಡ್ತಾ ಇದೆಯಲ್ಲ ಅದ್ರ ಕಡೆ ನಾವು ಹೆಚ್ಚು ಗಮನ ಕೊಟ್ಟು ಅದನ್ನ ತೊಲಗಿಸ್ಬೇಕು. ಈಗ ನೀವ್ ಹೇಳಿದ್ರೆ ಒಳ್ಳೆ ಕೆಟ್ಟದ್ದೇ ಆಗುತ್ತದೆ. ನಾವೇನ್ ಹೇಳ್ತೀವಿ 50-50 ಚಲೋ ಇರ್ತದೆ. ಅದನ್ನ ಹೆಂಗ ನಾವು ಚಲೋ ಡೆವಲಪ್ ಮಾಡ್ಬೇಕು ಅದು ನಮ್ ಕೈ. ಆದ್ರೆ ಕೆಟ್ಟದನ್ನ ನಾವು ಪಟ್ಟಿ ಮಾಡ್ತಿದೀವಿ, ನೀವು ಅದನ್ನ ಪಟ್ಟಿ ಮಾಡದೆ ಕಣ್ಣು ಬಟ್ಟೆ ಕಟ್ಕೊಂಡು ಬೆಳೀತಾ ಅದು ಹೇಳ್ಬಿಟ್ರೆ ಆಗಲ್ಲ. ಅದಕ್ಕೆ ಸಮಸ್ಯೆ ಮೇಡಮ್ ಅದೇ ತಾಯಿ ತಂದೆ ಉಪಯೋಗ ಕೊಡ್ತಾರೆ, ಮೊಬೈಲ್ ಕೊಡ್ಲೇಬೇಕು ಅವಶ್ಯಕತೆ ಇದೆ. ಯಾಕಂತಂದ್ರೆ ದೂರ ಎಲ್ಲರೂ ಹೋಗ್ಬೇಕಾರ, ಒಬ್ಳೆ ಹೆಣ್ಮಗಳು ಹೋಗ್ಬೇಕಾರ ಅವ್ರಿಗೆ ಮೊಬೈಲ್ ಕೊಡ್ತಾರೆ, ಓಕೆ. ಈಗ ಮನೇಲಿ ಇದ್ದಾಗ ಮೊಬೈಲ್ ಹಿಡ್ಕೊಂಡಿರ್ತಾರೆ. ಅಕಸ್ಮಾತ್ ಈಗ ನಾನೇ ನಿಮ್ ಮನೆಗ್ ಬರ್ಲಿ ಅಥವಾ ನೀವೇ ನಮ್ಮ ಮನೆಗ್ ಬಂದ್ರಿ ಅಂತ ತಿಳ್ಕೊಳ್ಳಿ, ಅಥವಾ ಬೇರೆದವ್ರ ಮನೆಗ್ ನಾವು ಹೋದ್ವಿ ಅಂತಂದಾಗ ಆ ಮಗು ಬಾಗ್ಲ ತೆಗಿತೆ, ಯಾರು ಏನಂತ ಹೇಳಲ್ಲ. ನಿಮ್ಮ ಮಮ್ಮಿ ಇದಾರ, ಹಾ ಇದಾರೆ ಬನ್ನಿ ಅಷ್ಟೇ. ಆ ಮೊಬೈಲ್ ನಲ್ಲಿ ಇಟ್ಕೊಂಡು ಯಾರು ಬಂದರು ಏನ್ ಬಿಟ್ಟಾರ ಏನ್ ಹೇಳಲ್ಲ, ಕೂಡು ಅನ್ನಲ್ಲ, ನಿಂದ್ರು ಅನ್ನಲ್ಲ, ಉಣ್ಣು ಅನ್ನಲ್ಲ. ಮೊದಲೆಲ್ಲ ಏನಾಗ್ತಾ ಇತ್ತು, ಸಂಬಂಧಗಳು ಬಂದಾಗೆ ಬಂದ್ರಿ, ಕೂಡ್ರಿ, ತಿನ್ರಿ, ನೀರ್ ಬೇಕಾ, ಚಾ ಬೇಕಾ, ಈ ತರ ಕೇಳ್ತಾ ಇದ್ರು. ಅಥವಾ ಯಾರು ಪೇರೆಂಟ್ಸ್ ಇದಾರೆ ಇಲ್ಲ, ತಂದೆ ಇದಾರೋ ಇಲ್ಲ, ತಾಯಿ ಇದಾರೋ ಇಲ್ಲ, ಹಿಂಗ್ ಕೇಳ್ತಾ ಇದ್ರು. ಈಗ ಆತರ ಆಗ್ತಾ ಇಲ್ಲ. ಮೊಬೈಲ್ ನಲ್ಲೇ ಇದ್ಕೊಂಡು ಅದೊಂದು ಹೆಡ್ಫೋನ್ ಹಾಕೊಂಡಿರ್ತಾರೆ, ಹಾಡ್ ಕೇಳ್ತಿರ್ತಾರೆ, ಏನೋ ಬಿಸಿ ಆಗಿಬಿಟ್ಟಿರ್ತಾರೆ. ಬಂದಂತವರಿಗೆ ರೆಸ್ಪೆಕ್ಟ್ ಕೊಡೋದಿಲ್ಲ. ಅದನ್ನ ನಾ ಹೇಳಿದ್ದು ಸಂಸ್ಕಾರ ಮೇಡಮ್. ಎಷ್ಟು ಜನ ಸಂಸ್ಕಾರ ಯಾವ ಮನುಷ್ಯ ಈಗ ಸಂಸ್ಕಾರ ಇಲ್ದ ಬೆಳೆಸ್ಬಿಡ್ಬೋದ ನೀವು? ಸಂಸ್ಕಾರ ಬೆಳೆಸಿ ಸಂಸ್ಕಾರ 50% ವರ್ಕ್ ಮಾಡ್ತದೆ. ಯಾಕಂದ್ರೆ ಸಂಸ್ಕಾರನೇ ಇಲ್ಲ ಅಂದ್ರೆ ಮನುಷ್ಯ ಎತ್ಲಾಗೂ ವಿದೌಟ್ ಮೊಬೈಲ್ ಕೆಡಬೋದವ. ಸಂಸ್ಕಾರ ಇತ್ತು ಅಂದ್ರ 100% ಕೆಡವ, 50% ಚಲೋ ಇರ್ತಾನ. 50% ಹಾಳಾಗ್ತಾನ. 50% ನಾವೇನ್ ಹೇಳಿ ಎರಡು ಫೇಸ್ ಅದು ಇರ್ತದ, ಇದು ಇರ್ತದ. ಈಗ ಓವರ್ಕಮ್ ಮಾಡ್ಬೇಕು, ಹೌದಿಲ್ಲ? ಅದಕ್ಕ ನಾವು ಇದೇನ್ ಅಗದಿ ಇದ ಫೈನಲ್ ಇದು ಹಿಂಗ ಅಂತಲ್ಲ, ನಾವ್ ಹೆಂಗ್ ಆವಿಷ್ಕಾರ ಮಾಡ್ಬೇಕು, ಇದನ್ನ ಹೆಂಗ್ ತೊಲಗಿಸ್ಬೇಕು ಅನ್ನೋದು ನಾವು ಚಲೋ ಏನೋ ಇರ್ಬೋದು, ಅದನ್ನು ಒಂದ್ ಸ್ವಲ್ಪ ಬೂಸ್ಟ್ ಮಾಡ್ತದಂತ. ಈಗ ಮೊಬೈಲ್ ಇಲ್ದಾಗ ಮನುಷ್ಯ ಕೆಡ್ತಾನ, ಮೊಬೈಲ್ ಇಲ್ದಾಗ ಕೆಟ್ಟ ಕೆಲಸ ಹೇಳ್ತಾ ಇಲ್ಲ. ನಾವು ಸಂಬಂಧಗಳು ನಾಶ ಆಗ್ತವೆ ಅಂತ ಹೇಳ್ತಾರೆ. ಪ್ರೀತಿ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮೊಬೈಲು ಸಂಬಂಧಗಳನ್ನ ಹಾಳು ಮಾಡ್ತದ. ನಾನು ಅದಕ್ಕೆ ವಿರೋಧಿಸ್ತೇನೆ. ಮೊಬೈಲ್ ಚೆಕ್ ಮಾಡ್ಬೇಕು. PUBG ಅದು ಇದು ಏನೇನೋ ಇದೆ ಇವಾಗ. ಮೊಬೈಲ್